ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. ಮುಖ್ಯವಾಗಿ ಈ ವಾರ ಭವಿಷ್ಯಕ್ಕೆ ಇವತ್ತಿನ ಪಂಚಾಂಗ ಗ್ರಹ ಸ್ಥಿತಿಗಳು ಯಾವ ರೀತಿ ಇದೆ, ನಮ್ಮ ಮೇಲೆ ಯಾವ ರೀತಿಯ ಪ್ರಭಾವ, ಅದೇ ರೀತಿಯಲ್ಲಿ ಇವತ್ತು ನಾನು ನಿಮಗೆ ಈ ಕುಜಾಕೇತುವಿನ ಸಂಧಿಯ ಬಗ್ಗೆ ತಿಳಿಸ್ತೇನೆ ಅಂತ ಹೇಳಿದ್ದೆ. ಇದರ ಪ್ರಭಾವ ನಿಮ್ಮ ಮೇಲೆ ಯಾವ ರೀತಿ ಬೀರುತ್ತೆ ಅನ್ನುವುದರ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಹಂಚಿಕೊಳ್ಳೋಣ ಅಂತ ಹೇಳ್ತಾ, 8ನೇ ತಾರೀಕು ಜೂನ್ 2025 ಭಾನುವಾರ, ಶ್ರೀ ವಿಶ್ವಾವಸುನಾಮ ಸಂವತ್ಸರೇ ಉತ್ತರಾಯಣೆ ಗ್ರೀಷ್ಮ ಋತು ಜ್ಯೇಷ್ಠ ಮಾಸೆ ಶುಕ್ಲ ಪಕ್ಷದ ದ್ವಾದಶಿ ತಿಥಿ ಸ್ವಾತಿ ನಕ್ಷತ್ರ ಫರಿಗಯೋಗ ಭಾಲವಕರಣ. ಇವತ್ತಿನ ಪಂಚಾಂಗ ಫಲ ವಿಶೇಷವಾಗಿ ಶುಕ್ರ ಮೇಷದಲ್ಲಿರ್ತಕ್ಕಂಥದ್ದು, ಸೂರ್ಯ ವೃಷಭದಲ್ಲಿ, ಬುಧ ಗುರು ಮಿಥುನದಲ್ಲಿ, ಕುಜ ಕೇತು ಸಿಂಹದಲ್ಲಿ, ಚಂದ್ರ ಸ್ವಾತಿ ನಕ್ಷತ್ರ ಆಗಿರೋದ್ರಿಂದ ತುಲಾದಲ್ಲಿ ಕುಳಿತಿದ್ದಾನೆ, ರಾಹು ಕುಂಭದಲ್ಲಿ ಕುಳಿತಿದ್ದಾನೆ, ಗುರುಸಾರದಲ್ಲಿ ಗುರು ನಕ್ಷತ್ರದಲ್ಲಿ, ಇನ್ನು ಶನಿಸಾರದ ನಕ್ಷತ್ರದಲ್ಲಿ, ಉತ್ತರಾಭಾದ್ರ ನಕ್ಷತ್ರ ಸಾರದಲ್ಲಿ ಮೀನರಾಶಿಯಲ್ಲಿ ಸ್ಥಿತನಾಗಿರ್ತಕ್ಕಂಥದ್ದು. ಪಿಶಾಚ ಯೋಗ ಅನ್ನತಕ್ಕಂಥದ್ರ ಬಗ್ಗೆ ಹೇಳಿದೆ. ಒಂದು ರೀತಿ ಪಿಶಾಚಿಯ ಥರ ಏನೋ ಒಂದು ಗಾಳಿ ಸೋಕಿದೆ. ಹೃದಯ ಸ್ತಂಭನ ಸಮಸ್ಯೆಗಳು ಜಾಸ್ತಿ ಆಗ್ತವೆ. ತುಂಬ ಎಚ್ಚರಿಕೆಯಿಂದ ಇರಿ ಎಲ್ಲರೂ. ಮನೆಯಲ್ಲಿ ಹೃದಯ ಸ್ತಂಭನ, ಇಲ್ಲಿ ನಡೆದಿರೋ ದುರಂತದಲ್ಲೂ ಕೂಡ ಉಸಿರು ಕಟ್ಟಿ ಸತ್ತಿದ್ದಾರೆ ಅನ್ನತಕ್ಕಂಥದ್ದು ಮಾಹಿತಿಗಳು ತುಂಬ ಬರ್ತಿದೆ. ಆ ಜನಗಳು ಲಕ್ಷಾಂತರ ಜನ ತಲೆ ಉಸಿರಾಡ್ಲಿಕ್ಕಾಗದೆ ಅನ್ನತಕ್ಕಂಥದ್ದು. ಎಲ್ಲಿ ಕುಳಿತಿದ್ದಾನೆ? ಕುಜ ಸಿಂಹದಲ್ಲಿ ಕೇತುವಿನ ಜೊತೆಯಲ್ಲಿ. ಹೃದಯಾಘಾತಕ್ಕೆ ಸಂಬಂಧಿತ ಕಾಯಿಲೆಗಳಿರೋರು ತುಂಬ ಹುಷಾರಿದೆ. ಇಲ್ಲ ಅಂದರೂ ಕೂಡ ನಿಮ್ಮ ಉಸಿರಾಟದಲ್ಲಿ ತುಂಬ ಏರುಪೇರಾಗ್ತಿದೆ. ದಯಮಾಡಿ ಒಂದು 10 ಮೆಟ್ಲು ಹತ್ತಿ ಇಳಿರಿ. 10 ಮೆಟ್ಲು ಹತ್ತಿ ಇಳಿರಿ. ಯಾವ ರೀತಿ ನಿಮ್ಮ ಹೃದಯದ ಉಸಿರಾಟದಲ್ಲಿ ಏರುಪೇರಿದೆ ಸೂಕ್ಷ್ಮವಾಗಿ ಗಮನಿಸಿ. ದಯಮಾಡಿ ಎಲ್ಲರಿಗೂ ಕೇಳ್ಕೊತಿದ್ದಾನೆ. ಒಂದು 20 ದಾಟಿದೆ, 30 ದಾಟಿದೆ, 40 ದಾಟಿದೆ, 50 ದಾಟಿದೆ. ಕಡಿಮೆ ಅಂದರೂ ಒಂದು 15ರಿಂದ 20 ಕೇಸಸನ್ನು ಅಬ್ಸರ್ವೇಷನಲ್ಲಿ ನೋಡಿ ನಾನು ನಿಮಗೆ ಇದನ್ನು ಹೇಳ್ತಿರೋದು. ಕೆಲವು ರಾಶಿಗಳವರು ಕೆಲವರು ಆತ್ಮೀಯರಿದ್ದಾರೆ, ಬ್ರಾತ್ಮೀದಾರರಿದ್ದಾರೆ. ವಿಚಾರಿಸ್ತಿರ್ತೇನೆ ಹೇಗಿದೆ, ಹೇಳೋದಿಲ್ಲ ಅಷ್ಟೇ, ಒಳಗಡೆಯೇ ನಿಮಗೆ ಗೊತ್ತಿಲ್ಲ. ಗೊತ್ತಿರುವ ನಾವೆಷ್ಟು ಬಾಧೆಯಲ್ಲಿರ್ತೇವೆ ಯೋಚನೆ ಮಾಡಿ ನೋಡಿ. ಭಗವಂತ ಹೆಚ್ಚು ಅನಾಹುತ ಆಗದ ಹಾಗೆ ಕಾಪಾಡು ಅನ್ನುವುದಷ್ಟೇ ನಮ್ಮ ಪ್ರಾರ್ಥನೆ. ಆದ್ದರಿಂದ ಮೊದಲಿಗೆ ನಿಮಗೆ ಎಚ್ಚರಿಕೆ, ನಿಮ್ಮ ಹೃದಯ ನಿಮ್ಮ ಸ್ಥಿತಿಗತಿಯಲ್ಲಿ ಇದೆಯಾ, ದೇಹ ನಿಮ್ಮ ಸ್ಥಿತಿಗತಿಯಲ್ಲಿ ಇದೆಯಾ, ಶಕ್ತಿಕಾರಕ, ರಕ್ತಕಾರಕ, ಹಿಮೋಗ್ಲೋಬಿನ್ ಲೆವೆಲ್ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. BP-ಗಳಲ್ಲಿ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದಾಗುತ್ತೆ. ಸ್ಟಂಟ್ ಹಾಕಿಸ್ಕೊಳ್ಳೋ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಆಗ್ತಕ್ಕಂಥದ್ದು. ಹೃದಯ ವೀಕ್ ಇರೋರಂತೂ ತುಂಬ ದುರ್ಬಲ ಹೃದಯ, ಬೇಗ ಸೆನ್ಸಿಟಿವ್ ವಿಚಾರಗಳನ್ನು ಕೇಳಿ ಕುಸಿದು ಕುಳಿತುಕೊಳ್ತಕ್ಕಂಥವರು ತುಂಬ ಎಚ್ಚರಿಕೆಯಿಂದಿರಿ. ಅಂಥ ವಿಚಾರ ನೋಡಲಿಕ್ಕೂ ಹೋಗಬೇಡಿ, ಕೇಳಲಿಕ್ಕೂ ಹೋಗಬೇಡಿ, ತಿಳ್ಕೊಳ್ಳಿಕ್ಕೂ ಹೋಗಬೇಡಿ, ಅಲ್ಲೂ ಹೋಗಲೂಬೇಡಿ. ತಡೆದುಕೊಳ್ಳುವಂಥ ಶಕ್ತಿಯನ್ನು ತೆಗಿತಾನೆ ಈ ಒಂದು ಪಿಶಾಚ ಯೋಗ. ಕುಜಾಕೇತು ಅಲ್ಲಿ ನಿಂತಿದೆ, ಜಾಗ್ರತೆ. ಆ ಸೂರ್ಯ ಕುಳಿತಿರೋ ಜಾಗ ಎಲ್ಲಿ ಕುಳಿತಿದೆ ನೋಡಿ. ಕುಜನಿಗೆ ವಿಶೇಷವಾಗಿ ಕೇಂದ್ರದಲ್ಲಿ ಸೂರ್ಯ ಕುಳಿತಿದ್ದಾನೆ. 100% ಇದರ ಪ್ರಭಾವ ಜಾಸ್ತಿ. ತುಂಬ ಭಾವೋದ್ವೇಗಕ್ಕೆ ನಾವು ಒಳಗಾಗತಕ್ಕಂಥದ್ದುಂಟು. ಎಚ್ಚರಿಕೆ. ತುಂಬ ಸೆನ್ಸಿಟಿವ್ ಇರೋರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸಿ. ಅದಕ್ಕೆ ಹೇಳಿದ್ದು, ಒಂದು 20-30 ಮೆಟ್ಲು ಹತ್ತಿ ಇಳಿರಿ. ತಲೆ ಸುತ್ತದಾಗ ಆಗ್ತಿದೆ, ಉಸಿರಾಟ ಸುಸ್ತನ್ನಿಸ್ತಿದೆ, ಕುಳಿತುಕೊಂಡಿದ್ದ ಬೆವರ್ತಿದ್ದೀರಿ, ಇವುಗಳ ಲಕ್ಷಣ ತೋರಿಸ್ತಿದೆ ಅಂದರೆ ದಯಮಾಡಿ
ಹೃದಯ ತಪಾಸಣೆ ಮಾಡತಕ್ಕಂಥ ಡಾಕ್ಟರ್ಗಳ ಹತ್ರ ಹೋಗಿ ಚೆಕಪ್ ಮಾಡಿಸಿ ನಿಮ್ಮ ಟೋಟಲ್ ಕೊಲೆಸ್ಟ್ರಾಲ್, BP ಇವುಗಳನ್ನು ಚೆಕಪ್ ಮಾಡಿಸ್ಕೊಳ್ಳಿ ಮಕ್ಕಳು, ದಯಮಾಡಿ ಹೇಳ್ತಿದ್ದಾನೆ. ಜಾಸ್ತಿ ಆಗ್ತವೆ ಇಂಥದರ ಅನಾಹುತಗಳು. ಬೆಳೆಗಳು ಹಾಳಾಗತಕ್ಕಂಥದ್ದು ತುಂಬ ಎಚ್ಚರಿಕೆ ರೈತರು. ಕುಜಾಕೇತು ಬೆಳೆಕಾರಕ, ಧಾನ್ಯಕಾರಕ, ದವಸ ಧಾನ್ಯಕಾರಕ, ಸ್ಟೋರೇಜ್ ಕಾರಕ, ಗೋಡೌನುಗಳ ಕಾರಕ. ದೊಡ್ಡ ದೊಡ್ಡದಾದಂಥ ಬೆಳೆ ಇಟ್ಟಿದ್ದೀರಿ, ಬೇಳೆಕಾಳುಗಳು ಹುಳ ಬೀಳತಕ್ಕಂಥದ್ದು, ಜೋರಾಗಿ ಮಳೆ ಗೆದ್ದಲು ಹಿಡಿತಕ್ಕಂಥ ಪ್ರಭಾವವು, ಅಕಾಲಿಕ ಮಳೆಯಾಗಿ ನೋಡಿ ಹೊಡೆದಿರೋ ಮಳೆಗೆ ಮಾವು ಕೆಟ್ಟಿದೆ, ಮಾವಿನ ಬೆಳೆ ಕೆಟ್ಟಿದೆ, ಬಿದ್ದಿದೆ. ಈ ಪಾಟಿ ಹೊಡೆದ್ರೆ ಇನ್ನೇನಾಗುತ್ತೆ? ತರಕಾರಿಗಳು ಬೆಳೀತಿರೋರು, ಸೊಪ್ಪು ಬೆಳೀತಿರೋರು ತುಂಬ ಪ್ರಿಕಾಷನರಿ ಸ್ಟೆಪ್ಸಲ್ಲಿ ನೋಡಿ ತಿಳ್ಕೊಂಡು ವಾತಾವರಣ ಸ್ಥಿತಿಗತಿ ತಿಳ್ಕೊಂಡು ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ನಮ್ಮ ಇಸ್ರೋ ಒಂದು ವಿಶೇಷವಾದಂಥ ಉಪಗ್ರಹ ಉಡಾವಣೆ ಮಾಡಿದ್ದಾರೆ ಅನ್ನತಕ್ಕಂಥ ಮಾತು. ಈ ಒಂದು ವಾತಾವರಣದಲ್ಲಿ ಆಗತಕ್ಕಂಥ ಏರುಪೇರನ್ನು ಎಕ್ಸಾಕ್ಟ್ ಡೇ ಟು ಟೈಮ್ ಸಮೇತ ಕೊಡುವಷ್ಟು ಮಟ್ಟಕ್ಕೆ ಈ ಒಂದು ತಂತ್ರಜ್ಞಾನ ಟೆಕ್ನಾಲಜಿ ಬೆಳೆದಿದೆ ಅನ್ನತಕ್ಕಂಥದ್ದು. ಮಾಹಿತಿಗಳ ಕೊರತೆಯಿಂದ ನೀವು ಬೆಳೆಯನ್ನು ಹಾಳು ಮಾಡ್ಕೊಬಿಡ್ತೀರಿ. ತುಂಬ ಎಚ್ಚರಿಕೆ, ರೈತರಂತೂ ತುಂಬ ಹುಷಾರಾಗಿರಿ. ಈ ಒಂದು ಲಾಂಗ್ ಡ್ರೈವ್ ಹೋಗೋದು, ಟ್ರಕ್ಗಳಲ್ಲಿ ವಾಹನ, ಈ ಒಂದು ಸರಂಜಾಮುಗಳು, ತುಂಬ ಗೂಡ್ಸ್ ಕ್ಯಾರಿಯರ್ ಅಂತೆಲ್ಲ ಹೇಳ್ತೇವಲ್ವಾ, ಆ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಇರ್ಬೋದು, ಹಾಲಿರ್ಬೋದು, ಲಿಕ್ಕರ್ ಇರ್ಬೋದು, ದವಸ ಧಾನ್ಯಗಳಿರ್ಬೋದು, ವಾಹನಗಳನ್ನೇ ಲೋಡ್ ಮಾಡ್ಕೊಂಡು ತಗೊಂಡು ಹೋಗ್ತಕ್ಕಂಥದ್ದು ಇರ್ಬೋದು, ಅಂತಹವುಗಳಿಗೆ ತುಂಬ ದೊಡ್ಡ ದೊಡ್ಡ ಈ ಟ್ರೈನುಗಳು, ಗೂಡ್ಸ್ ಟ್ರೈನ್ ಅಂತ ಹೇಳ್ತವೆ, ಸರಕು ಸರಂಜಾಮುಗಳನ್ನು ಸಾಗಿಸ್ತಕ್ಕಂಥ ವಾಹನಗಳು. ಅದು ಟ್ರೈನ್ ಆದರೂ ಸರಿಯೇ, ಅದು ವಿಮಾನವಾದರೂ ಸರಿಯೇ, ಅಲ್ಲೊಂದು ಎಡವಟ್ಟುಗಳುಂಟು, ಕೇರ್ಫುಲ್. ಮೊನ್ನೆ ನಡೆದಿದೆಯಲ್ಲ ಒಂದು ವಿಮಾನ, ಹೊಡೆದಿರೋ ಸಿಡ್ಲು ಮಿಂಚಿಗೆ ಕಾಪಾಡ್ಕೊಂಡು ಕರ್ಕೊಂಡು ಬಂದು ಅವರನ್ನು ಲ್ಯಾಂಡ್ ಮಾಡಿಸಿರೋದು ಪವಾಡವೇ. ಒಂದು 10-15 ದಿನದಲ್ಲಿ ನಡೆದಿದೆ, ಗಮನಿಸಿ ನೋಡಿ. ಈ ಪಿಶಾಚ ಯೋಗ ಇದರ ಒಂದು ಸಣ್ಣದಾಗಿ ಆ ಸೂಚನೆಗಳನ್ನು ತೋರಿಸ್ಕೊಟ್ಟಿದೆ. ಆ ಪಿಶಾಚಿಗಳಿಗೆ ಏನೋ ಒಂದು ಸ್ಥಾನನೂ ಕೊಟ್ಟಿದ್ದಾರೆ ಪಾಕಿಸ್ತಾನದವರಿಗೆ. ಸುಮ್ಮನೆ ಸಂಕಟ ಆಗುತ್ತೆ ನೋಡಿ. ಇದೆಲ್ಲ ಪ್ರಕೃತಿಯ ವಿಕೃತಿಯ ಮನೋಭಾವ. ಧರ್ಮದ ಹೆಸರಿನಲ್ಲಿ, ಭಾಷೆಯ ಹೆಸರಿನಲ್ಲಿ, ಜಲದ ಹೆಸರಿನಲ್ಲಿ ದಂಗೆಗಳು, ಕಲಹಗಳು, ಉಗ್ರಗಾಮಿಗಳ ಅಟ್ಟಹಾಸ ನಡೆಯುತ್ತದೆ. ಬಾರ್ಡರ್ ಪ್ಲೇಸಲ್ಲಿ ಹುಷಾರಾಗಿರಬೇಕು. ಮುಖ್ಯವಾಗಿ ಪಾಕಿಸ್ತಾನ, ಅರುಣಾಚಲ ಪ್ರದೇಶ, ಸಿಕ್ಕಿಂ ಈ ಒಂದು ಪ್ರಾಂತ್ಯಗಳ ಕಡೆ, ಗುಜರಾತ್ನ ಕಡೆ, ದಕ್ಷಿಣ ತೀರದ ಕಡೆ, ಅದರಲ್ಲೂ ಪೊಲೀಸ್ ಇಲಾಖೆ, ರೈಲ್ವೆ ಇಲಾಖೆ, ರಕ್ಷಣಾ ಇಲಾಖೆ, ಮಿಲಿಟರಿ ಇಲಾಖೆ, ಡಿಫೆನ್ಸ್ ಇಲಾಖೆ, ನೇವಿ ಇಲಾಖೆ, ಏರ್ಫೋರ್ಸ್ ಇಲಾಖೆ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕಂದರೆ ಕುಜಾಕೇತು ಸೇರಿಕೊಂಡು ಕುಂಭವನ್ನು ನೋಡ್ತಾನೆ, ಮೀನರಾಶಿಯನ್ನು ನೋಡ್ತಾನೆ, ವೃಶ್ಚಿಕ ರಾಶಿಯನ್ನು ನೋಡ್ತಾನೆ, ಖುದ್ದು ಸಿಂಹರಾಶಿಯಲ್ಲಿ ಕುಳಿತಿದ್ದಾನೆ. ಇಟ್ ಈಸ್ ಎ ಥ್ರೆಟ್. ಆಂತರಿಕ ದಂಗೆಗಳು, ಆಂತರಿಕ ಕಲಹಗಳು, ಹಾಗೆಯೇ ಬಾಹ್ಯ ಒತ್ತಡಗಳು, ದೊರೆಗೊಂದು ಸಂಕಷ್ಟ, ದೊರೆಗೊಂದು ಬಾಧೆ, ದೊರೆಯ ಹೆಸರಿಗೊಂದು ಕಳಂಕ, ದೊರೆಗೆ ಶಕ್ತಿ ಇಳಿಸಿದಂಥ ಒಂದು ಪ್ರಭಾವ. ಈಗ ನೋಡಿ, ಪೊಲೀಸ್ ಇಲಾಖೆ ಮೇಲೆ ತಪ್ಪಾದಂಥ ಒಂದು ಅಭಿಪ್ರಾಯಗಳು ಬರ್ತವೆ. ರಕ್ಷಣೆ ಕೊಡಲಿಲ್ಲ, ಪ್ರೊಟೆಕ್ಷನ್ ಕೊಡಲಿಲ್ಲ. ಅವ್ರು ಆಲ್ರೆಡಿ ಹೇಳಿದಾರಂತೆ, ಬೇಡ ಇಷ್ಟು ದೊಡ್ಡ ಕ್ರೌಡ್, 1-2 ದಿನ ಬಿಟ್ಟು ನಡೆಸೋಣ, ಇನ್ನೊಂದು ಪ್ಲ್ಯಾಂಡ್ ಮಾಡಿ, ಇನ್ನೊಂದು. ನೋಡಿ, ಈ ಕುಜಾಕೇತು ಸಂಧಿ ಪಿಶಾಚ ಯೋಗ ನಮ್ಮನ್ನು ಯೋಚನೆಗೆ ಮೀರಿದಂಥ ನಡವಳಿಕೆಗಳನ್ನು ನಡೆಸ್ತಕ್ಕಂಥದ್ದಾಗುತ್ತೆ. ನಮ್ಮ ಕಂಟ್ರೋಲಲ್ಲಿ ನಾವು ಇರೋದಿಲ್ಲ. ಯಾರೂ ಸಾಯಿಸ್ಬೇಕು ಅಂತ ಮಾಡಲ್ಲ, ಯಾರೂ ಸಾಯ್ಬೇಕು ಅಂತಲೂ ಹೋಗಲ್ಲ. ಅಲ್ಲೊಂದು ಸಂಭ್ರಮ, ಈ ರೀತಿಯದ್ದನ್ನೇ ಪ್ರಚೋದನೆ ಮಾಡತಕ್ಕಂಥದ್ದು. ಮೊನ್ನೆಯೂ ಒಂದು 10 ದಿನದ ಒಳಗಡೆ ಅಲ್ಲೆಲ್ಲೋ ಒಂದು ಫುಟ್ಬಾಲ್ ಮ್ಯಾಚ್ ನಡೆಯುತ್ತೆ. ತುಂಬ ಖುಷಿಯಾಗಿ ಜನ ಬರ್ತಾರೆ, ಬೀದಿಗೆ ಕುಣಿತ. ಒಂದು ದೊಡ್ಡ ಕಾರು ಎಷ್ಟು ರ್ಯಾಶಾಗಿ ಓಡಿಸ್ಕೊಂಡು ಹೋಗ್ತಾನೆ ಅಂದರೆ, ಆ ಜನಜುಂಗುಳಿಯ ಮೇಲೆ ಒಂದು 50-60 ಜನರನ್ನು ಸಾಯಿಸ್ತಾನೆ. ಈ ರೀತಿಯ ಉನ್ಮಾದ ಸ್ಥಿತಿಯನ್ನು ಉಂಟು ಮಾಡತಕ್ಕಂಥದ್ದು ಮಾಡಿಸುತ್ತಾನೆ. ಶಕ್ತಿಯನ್ನು ದುರುಪಯೋಗ ಮಾಡಿಕೊಳ್ಳತಕ್ಕಂಥದ್ದಾಗುತ್ತದೆ.
ಸೊ ಸರ್ಕಾರಗಳು ಜಾಗರೂಕತೆಯಿಂದ ಇರಬೇಕು. ಈ ಥರದ ಪ್ರಚೋದನೆಯ ಮಾತುಗಳಿಗೆ ನೀವುಗಳು ಕೂಡ ಸಾಮಾನ್ಯರು ಒಳಗಾಗಬೇಡಿ. ಅವ್ರು ಹೀಗಂತೆ, ಇವ್ರು ಹಿಂಗಂತೆ, ಗೂಂಡಾ ಕಾಯ್ದೆಗಳಂತೆ, ಅವರನ್ನು ಬಹಿಷ್ಕೃತ ಅಂತೆ, ಈ ಥರದ್ದು ಅಂತೆ ಕಂತೆ ಕೆಲವೊಂದು ನಡೀತಿದ್ದಾವೆ. ದಯಮಾಡಿ ಹೇಳ್ತಾನೆ, ಕುಜಾಕೇತು ನಿಮ್ಮನ್ನು ಉನ್ಮಾದ ಸ್ಥಿತಿಗೆ ಕರ್ಕೊಂಡು ಹೋಗುತ್ತೆ. ಹೊಡೆದಾಟ, ಬಡದಾಟ, ಗಲಾಟೆ, ಅವನ ನಿಯಂತ್ರಣ ತಪ್ಪಿ ಬಿಡುತ್ತಾನೆ. ನಿಯಂತ್ರಣವಿಲ್ಲದವನು ಕೂಡ ನಿಯಂತ್ರಣ ತಪ್ಪಿ ಬಿಡುತ್ತಾನೆ. ಒಂಥರ ಮನುಷ್ಯ ಭೀಭತ್ಸ ಆಗ್ಬಿಡ್ತಾನೆ. ಭಯಭೀತಗೊಳಿಸ್ತಕ್ಕಂಥ ಕೃತ್ಯಗಳಿಗೆ ಒಳಪಡಿಸ್ತಕ್ಕಂಥ ಒಂದು ಸ್ಥಾಯಿಗೆ ತಲುಪುತ್ತಾನೆ. ಒಂದು ರೀತಿ ಅವನಲ್ಲಿ ಮಾನವೀಯತೆ ಮರೆತು ಹೋಗುತ್ತದೆ. ವಿಕಾರವಾಗಿ ಯೋಚನೆ ಮಾಡತಕ್ಕಂಥದ್ದಾಗುತ್ತೆ. ನಾನೊಬ್ಬನೇ ಬದುಕಬೇಕು ಅನ್ನತಕ್ಕಂಥ ಒಂದು ಭಾವಕ್ಕೆ ಬರ್ತಾನೆ. ಇಲ್ಲ ನಾನು ತೀರ್ಕೋಬೇಕು ಅನ್ನತಕ್ಕಂಥದ್ದು. ಆ ಮಟ್ಟಕ್ಕೆ ಪ್ರಚೋದನೆ, ಕಿತ್ತಾಟಗಳು, ಜಗಳಗಳು, ಮುನಿಸುಗಳು. ದಯಮಾಡಿ ಜಾಗರೂಕತೆ. ಅದರಲ್ಲೂ ಡ್ರೈವಿಂಗ್ ಸೆಕ್ಷನಲ್ಲಿ ಕೆಲಸ ಮಾಡ್ತಿರೋರು, ರಾತ್ರಿ ಪಾಳಿಯಲ್ಲಿ ಡ್ರೈವಿಂಗ್ ಮಾಡ್ತಿರೋರು ತುಂಬ ಜಾಗರೂಕತೆ ಮಕ್ಕಳೇ. ನಿದ್ದೆ ಬರ್ತಿದೆ, ಗಾಡಿ ಪಾರ್ಕ್ ಮಾಡಿ. ದಯಮಾಡಿ ನೋಡಿಕೊಂಡು. ಲಾಂಗ್ ಡ್ರೈವ್ ಹೋಗ್ತಿರೋರು ಜಾಗ್ರತೆ. ನೈಟ್ ಶಿಫ್ಟಲ್ಲಿ ಕೆಲಸ ಮಾಡ್ತಿರೋರು ಜಾಗ್ರತೆ. ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವವರಿಗೆ, ಯಾಕಂದರೆ ಶನಿಯನ್ನು ನೋಡ್ತಿದ್ದಾನೆ, ನಿದ್ರಾಸ್ಥಾನ ಅದು. ಅವನನ್ನು ನೋಡ್ತಿದ್ದಾನೆ, ನಿದ್ರೆಯಲ್ಲೇ ತೊಗೊಂಡು ಹೋಗೋ ಅಂಥದ್ದು. ನಿದ್ದೆ ಹಿಂಗೆ ಹೇಳಿದು ಗಾಡಿ ಗುದ್ದಿತು. ಈ ರೀತಿಯ ಪ್ರಭಾವ, ದೊಡ್ಡ ದೊಡ್ಡ ಟ್ಯಾಂಕರ್ಗಳ ಗುದ್ದಾಟ, ದೊಡ್ಡ ದೊಡ್ಡ ಗೂಡ್ಸ್ ವಾಹನಗಳ ಗುದ್ದಾಟ, ದೊಡ್ಡ ದೊಡ್ಡ ಗೋಡೌನುಗಳು ಕುಸಿದು ಬೀಳೋದು, ಭೂಮಿ ಕುಸಿದು ಬೀಳತಕ್ಕಂಥ ಒಂದು ಪ್ರಭಾವ ಸೂಚಿಸ್ತಿದೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ಒಂದು ರೀತಿ ಜಲಪ್ರಳಯ, ಭೂಮಿಕಂಪನ, ಅಗ್ನಿಕಂಪನ, ಪ್ರಚೋದನ ಇವುಗಳನ್ನು ಸೂಚಿಸ್ತಿದೆ. ಕುಜ ಕೇತು ಎಳಕೊಂಡು ರಾಹು ಜೊತೆ ಸೂರ್ಯನನ್ನ ನೋಡ್ತಿದೆ. ದೊರೆಮಟ್ಟದ ವ್ಯಕ್ತಿಗೆ ಕಂಟಕ ಉಂಟು, ಮಾನಾಪಮಾನಗಳಿಗೆ ಕಂಟಕ ಉಂಟು. ತುಂಬ ದೊಡ್ಡ ಮಟ್ಟದ ರಕ್ಷಣಾ ಇಲಾಖೆಯ ಅಧಿಕಾರಿಗಳು ಜಾಗ್ರತೆ ಆಗಿರಬೇಕು, ಹೈ ಅಲರ್ಟ್ ಇರಬೇಕು. ಈ CBI ಇರ್ಬೋದು, ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಗುಪ್ತಚರ ಇಲಾಖೆ ಇರಬಹುದು. ತುಂಬ ಇದರ ಪ್ರಭಾವ ಕಡಿಮೆ ಎಂದರೂ ಒಂದು 48 ದಿನ ತುಂಬ ಎಚ್ಚರಿಕೆಯಿಂದಿರಿ. ಮತಿ ಭ್ರಾಂತಿಯನ್ನು ಉಂಟು ಮಾಡುತ್ತೆ, ಹುಚ್ಚರನ್ನಾಗಿ ಮಾಡಿಸ್ಬಿಡುತ್ತೆ. ನಮ್ಮ ಕಂಟ್ರೋಲಲ್ಲಿ ನಾವಿರೋಲ್ಲ, ನಮ್ಮ ಮಾತಲ್ಲಿ ಕಂಟ್ರೋಲ್ ಇರೋಲ್ಲ, ಭಾವನೆಗಳಲ್ಲಿ ಕಂಟ್ರೋಲ್ ಇರೋದಿಲ್ಲ. ತುಂಬ ಜಾಗರೂಕತೆ ಮಕ್ಕಳೇ. ಯಾರಾದರೂ ಅಷ್ಟೇ, ಮಹಾಪ್ರಣವ ಶಕ್ತಿ ದಗ 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 ಒಳಗಡೆ ಇರೋ ಆ ಜ್ವಾಲಾಮುಖಿ ಕಿತ್ಕೊಂಡು ಹೊರಗಡೆ ಬಂದ ಹಾಗೆ ಜ್ವಾಲಾಮುಖಿ ವಿಸ್ಫೋಟಗಳ ಥರ ಅಗ್ನಿಗುಂಡವಾಗುತ್ತದೆ. ಎಚ್ಚರಿಕೆ. ಸೂರ್ಯ, ಕುಜ, ಕೇತು ಹಾಗೂ ವಿಶೇಷವಾಗಿ ರಾಹು ದುಷ್ಟಗ್ರಹ ಒಕ್ಕೂಟ, ಪಿಶಾಚ ಯೋಗವೇ ಇದು. ಅದರ ಮೇಲೆ ಕುಜ ಕೇತುವಿನ ಜೊತೆ ರಾಹುವನ್ನು ನೋಡ್ತಾ ಸೂರ್ಯನ ಸಾರವನ್ನು ಎಳ್ಕೊಂಡು ಶನಿಯ ದೃಷ್ಟಿ ಮೇಲೆ ಹೋಗ್ತಾನೆ. ಇಬ್ಬರಿಗೂ ಆಗೋದಿಲ್ಲ, ಡಿ ಹೊಡೆದ ಹಾಗೆ. ತುಂಬ ಎಚ್ಚರಿಕೆ ಮಕ್ಕಳು. ವಯಸ್ಸಾದವ್ರ ಕಡೆ ಗಮನ ಕೊಡಿ. ವಯಸ್ಸಾದವ್ರು, ನಾನು ಹೆಲ್ತಿ ಇದ್ದೇನೆ, ಚೆನ್ನಾಗಿದ್ದೇನೆ, ಇರಲಿ, ಚೆನ್ನಾಗಿರಿ, ನನಗೆ ಅದೇ ಆಸೆ. ನೀವು ಚೆನ್ನಾಗಿರ್ಬೇಕು ಅನ್ನುವುದೇ ಭಗವಂತನ ಹತ್ರ ಪ್ರಾರ್ಥನೆ. ನೀವೆಲ್ಲರೂ ಚೆನ್ನಾಗಿರ್ಬೇಕು ಅನ್ನುವುದೇ ಪ್ರಾರ್ಥನೆ. ನೀವು ಚೆನ್ನಾಗಿದ್ದೇನೆ ಇಹಂ ಲೋಕಂ, ಈ ಲೋಕ ಇರೋದೇ ನಿಮ್ಮಿಂದ. ಅದರಿಂದ ಈ ಎಲ್ಲ ಎಚ್ಚರಿಕೆಗಳನ್ನು ಕೊಡ್ತಿದ್ದೇನೆ. ಅದರಲ್ಲೂ ತೀರ ಪ್ರದೇಶದಲ್ಲಿರ್ತಕ್ಕಂಥವ್ರು, ನದಿ ತೀರ, ಸಮುದ್ರ ತೀರ, ದಿಢೀರಂತ ಉಕ್ಕತಕ್ಕಂಥ ಪ್ರಭಾವ, ಆ ಕರೆಂಟ್ ಪಾಸ್ ಆಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗೋದು, ಬೆಟ್ಟ ಗುಡ್ಡಗಳ ಪ್ರದೇಶಕ್ಕೆ ಟ್ರಕ್ಕಿಂಗ್ ಹೋಗ್ತೀವಿ ಅಂತ ಹೋಗೋದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ನದಿಗಳ ಅಬ್ಬರ ಜಾಸ್ತಿ ಆಗ್ತಕ್ಕಂಥದ್ದಾಗುತ್ತೆ. ದಯಮಾಡಿ ಹೇಳ್ತಾನೆ, ಊಹಾಪೋಹ ಮಾತುಗಳಿಗೆ ಒಳಗಾಗಬೇಡಿ. ಅದು ಧರ್ಮ ಇರ್ಬೋದು, ಭಾಷೆ ಇರ್ಬೋದು, ಜಲ ಇರ್ಬೋದು, ವಾಟ್ ಎವರ್ ಇರಲಿ. ಕೆಲವು ಮೂರ್ಖರೇನೋ ಮಾತಾಡ್ತಾರೆ, ನಿಮ್ಮನ್ನು ಉನ್ಮಾದಗೊಳಿಸ್ತಕ್ಕಂಥದ್ದು ಮಾಡ್ತಾರೆ. ಬಿಟ್ಟು ಬಿಡಿ. ನಾವು ಕರುನಾಡು ಈಗ ಸೂತಕದ ಛಾಯೆಯೇ. ಯಾರ ಮನೆಯಾದರೂ ಅದು ನಮ್ಮ ಮನೆ, ನಮ್ಮ ಮನೆ ಮಗು, ನಮ್ಮ ಮನೆ ಕುಟುಂಬ, ನಮ್ಮ ಕುಟುಂಬದವರಪ್ಪ. ನಾವೆಲ್ಲರೂ ಸೂತಕದಲ್ಲಿದ್ದೇವೆ. ದಯಮಾಡಿ ಕಡಿಮೆ ಅಂದರೂ ಒಂದು 42 ದಿನ, 48 ದಿನ ಮನೆಯ ಹೊಸಲ ಹೊರಗಡೆ ಒಂದು ಪುಟ್ಟ ದೀಪ, ಯಾವುದೇ ನೆಗೆಟಿವ್ ಬರದ ಹಾಗೆ ಒಂದು ದೀಪ ಹಚ್ಕೊಳ್ಳಿ. ಸಂಧ್ಯಾ ಕಾಲದಲ್ಲಿ
ಅತಿ ವಿಶೇಷವಾಗಿ ಒಂದು 6, 6:30, 7 ಗಂಟೆ, 7:30 ಆದರೂ ಸರಿ, ಒಂದು ಪುಟ್ಟ ದೀಪ ಬಂದಾಗ, ಮನೆಗೆ ಬಂದಾಗ 8 ಗಂಟೆ ಆದರೂ ಸರಿ ಒಂದು ದೀಪ ಹಚ್ಚಿ ನನ್ನ ಮಾತು ಕೇಳಿ. ನರಸಿಂಹಾಷ್ಟಕಂ ಕೇಳತಕ್ಕಂಥದ್ದು, ಸ್ಕಂದ ಭುಜಂಗ ಸ್ತೋತ್ರ ಕೇಳತಕ್ಕಂಥದ್ದು, ಹನುಮೋಪಾಸನೆ ಮಾಡತಕ್ಕಂಥದ್ದು, ಸುಂದರಕಾಂಡ ಕೇಳತಕ್ಕಂಥದ್ದು, ಇಲ್ಲ ಓದತಕ್ಕಂಥದ್ದು. ಈ ಒಂದು ರಣ ಬಿಸಿಲು ಬೆಂಕಿ ನಮ್ಮ ಮೇಲೆ ಎರಗದ ಹಾಗೆ ತಪ್ಪಿಸುವ ಶಕ್ತಿ ನಮಗಿಲ್ಲ. ಪ್ರಾರ್ಥನೆ ಒಂದರಿಂದ ಮಾತ್ರವೇ ತಪ್ಪಿಸಬಹುದು, ನೆನಪಿಟ್ಟುಕೊಳ್ಳಿ. ಆ ಕಾಲ ರುದ್ರನೇ ಬಂದು ನಿಲ್ಲಬೇಕು ನಮಗೆ. ಜಾಗ್ರತೆ ಮಕ್ಕಳೇ, ಜಾಗ್ರತೆ. ಅಲ್ಲಲ್ಲಿ ಗೀಸರ್ಗಳ ವಿಸ್ಫೋಟ ಆಗೋದು, ಗ್ಯಾಸ್ ಮನೆಯಲ್ಲಿ ಜಾಗ್ರತೆ, ಗೀಸರ್ಗಳ ಹತ್ರ ಜಾಗ್ರತೆ, ನೀರಿನ ಹತ್ರ ಜಾಗ್ರತೆ. ಪುಟ್ಟ ಮಕ್ಕಳ ಮೇಲೆ ಗಮನ. ರಭಸವಾಗಿರ್ತಾರೆ ಮಕ್ಕಳು, ಆರಗನ್ಸಿ ಆಗ್ತಾರೆ. ಸ್ವಲ್ಪ ಡಿಸ್ಟರ್ಬ್ಡ್ ಕಿಡ್ಸ್ ಅಂತೂ ವಿಪರೀತ ಡಿಸ್ಟರ್ಬಲ್ ಇರ್ತಾರೆ. ಸ್ವಲ್ಪ ಕೋಪ ಇರೋರು ಜಾಸ್ತಿ ಕೋಪಕ್ಕೆ ಒಳಗಾಗ್ತಕ್ಕಂಥದ್ದು, ಸ್ವಲ್ಪ ಪುಕ್ಕಲರಿರೋರು ಇನ್ನಷ್ಟು ಪುಕ್ಕಲರಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಷ್ಟರ ಮಟ್ಟಕ್ಕೆ ಆಲೋಚನೆಗಳು ಮಾಡತಕ್ಕಂಥದ್ದಾಗುತ್ತೆ. ವೆರಿ ಕೇರ್ಫುಲ್. ಸ್ಪೋರ್ಟ್ಸ್ ಪರ್ಸನ್ಸ್, ಕುಜ ಅಂದ್ರೇನೆ ಸ್ಪೋರ್ಟ್ಸು. ಅಲ್ಲಿ ನೋಡಿ ಕೇತು, ಬೂಮ್. ಸ್ಪೋರ್ಟ್ಸ್ ಪರ್ಸನ್ಸ್ ತುಂಬ ಎಚ್ಚರಿಕೆಯಿಂದಿರಿ. ಪೊಲೀಸ್ ಇಲಾಖೆಯವರು ಎಚ್ಚರಿಕೆಯಿಂದಿರಿ. ದಕ್ಷ ಅಧಿಕಾರಿಗಳು ಎಚ್ಚರಿಕೆಯಿಂದಿರಿ. ಆಡಳಿತಾತ್ಮಕ ರಂಗದಲ್ಲಿರತಕ್ಕಂಥವ್ರು ಎಚ್ಚರಿಕೆಯಿಂದಿರಿ. ಎಲ್ಲಿಂದಲಾದರೂ ಏನಾದರೂ ನಿಮ್ಮ ಮೇಲೆ ಇರಲಿ, ಈಜೋಣ. ದುಡುಕಬೇಡಿ. ಜಾಗ್ರತೆ. ಮನಸ್ಸಿನಲ್ಲಿ ಅಟ್ಲೀಸ್ಟ್ ನವಗ್ರಹ ನಾಯಕಿಯನ್ನಾಗಲಿ ಅಮ್ಮ ಕಾಪಾಡಮ್ಮ. ಎಲ್ಲರೂ ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಕೇಳ್ಕೊಳ್ಳಿ. ಎಲ್ಲರೂ ಚೆನ್ನಾಗಿರ್ಬೇಕು. ನಮಗೆ ನಿತ್ಯ ಹಾಲು ಹಾಕೋನಿಲ್ಲ ಅಂದರೆ, ನಿತ್ಯ ನೀರು ಬಿಡೋನಿಲ್ಲ ಅಂದರೆ, ನಿತ್ಯ ಕರೆಂಟ್ ಕೊಡೋನಿಲ್ಲ ಅಂದರೆ, ನಿತ್ಯ ರೇಷನ್ ಕೊಡೋ ರೇಷನ್ ಅಂಗಡಿಯವನಿಲ್ಲ ಅಂದರೆ, ನಮ್ಮನ್ನು ಪಿಕಪ್ ಮಾಡೋ ಡ್ರೈವರ್ ಇಲ್ಲ ಅಂದರೆ, ಬಸ್ ಡ್ರೈವರ್ ಇಲ್ಲ ಅಂದರೆ, ಬಸ್ಸೇ ಇಲ್ಲ ಅಂದರೆ, ಪ್ಲೇನ್ ಇಲ್ಲ ಅಂದರೆ, ಟ್ರೈನ್ ಇಲ್ಲ ಅಂದರೆ, ಕೆಲಸದ ಯಜಮಾನ ಇಲ್ಲ ಅಂದರೆ, ಯೋಚನೆ ಮಾಡಿ ನೋಡಿ. ನಮಗೆ ಆಗಬೇಕು ಅಂತಲ್ಲ, ನಮ್ಮ ಸುತ್ತಮುತ್ತಲು ಈ ಥರದ್ದು ನಡೀತಿದೆ. ಅವರೆಲ್ಲರಿಗೂ ಕಳೆದಿದೆ. ಅವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ. ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಿ. ಮತ್ತೊಮ್ಮೆ ಇಂಥ ದುರಂತಗಳು ನಡೀದೇ ಇರಲಿ. ಯಾರಿಗೂ ಒಂದು ಸಣ್ಣ ಗಾಯ ಆಗದೇ ಇರಲಿ ಮಕ್ಕಳೇ. ಯಾರಾದರೂ ಮಕ್ಕಳು ಪುಟ್ಟಂದ್ರ ಭಾವೋದ್ವೇಗಕ್ಕೆ ಒಳಗಾಗಿ ಮಕ್ಕಳು, ಅದು ಯಾರು ಹೆತ್ತವರು? ಅಯ್ಯೋ ರಾಮಚಂದ್ರ, ಎಷ್ಟು ಪುಟ್ಟ ಮಕ್ಕಳಪ್ಪ, ಅದು ಏನು ಎಕ್ಸೈಟ್ಮೆಂಟ್ ಅಪ್ಪ ನಿಮಗಳಿಗೆ. ಮನೇಲಿರದೆ ಒಬ್ಬೊಬ್ಬರ ಕಣ್ಣೀರು ನೋಡ್ತಿದ್ರೆ, ಭಗವಂತ ಶಿವಯ್ಯ ಇದೇನಿದು, ತಪ್ಪಿಸಬಹುದಿತ್ತ? ಮೃತ್ಯು ಬೆನ್ನಟ್ಟಿ ಬಂದರೆ ತಪ್ಪಿಸಲಾಗಲ್ಲ. ಈ ರೀತಿಯೇ ಸಮೂಹ ಸನ್ನಿಯ ಥರ ಈ ಕುಜ ಕೇತು ಸೇರಿದ್ರೆ ಪಿಶಾಚ ದೋಷವಾಗಿ ಗರ್ಭಚ್ಛೇದಂ. ಕರೆಂಟ್ ಪೋಲುಗಳ ಹತ್ರ ಹುಷಾರಾಗಿರಿ. ಮಳೆಗಾಲದಲ್ಲಿ ಮರಗಳ ಹತ್ರ ನಿಲ್ಲೋದು, ಪೋಲುಗಳ ಹತ್ರ ನಿಲ್ಲೋದು ಜಾಗ್ರತೆ. 2 ವೀಲರ್ಗಳಲ್ಲಿ ಟ್ರಾವೆಲ್ ಮಾಡುವವರು ಕೂಡ ಜಾಗರೂಕತೆ. ಯಾಕಂದ್ರೆ ಗುರುದೃಷ್ಟಿ ಇಲ್ಲ ಅಲ್ಲಿ, ಗುರುದೃಷ್ಟಿ ಇಲ್ಲ. ಕುಜ ಏನು ಅಷ್ಟಮ ಸ್ಥಾನ ನೋಡ್ತಿದ್ದಾನಲ್ವ, ಅದ್ರ ಮೇಲಿಲ್ಲ. ಸಪ್ತಮ ಸ್ಥಾನದ ಮೇಲೆ ಒಂದು ಸ್ವಲ್ಪ ದೃಷ್ಟಿ ಇದೆ, ಒಳ್ಳೆ ದೃಷ್ಟಿ ಇದೆ. ಅದೊಂಚೂರು ಉಸಿರಾಡಿಸಿದ್ರು ಕುಜ ನೋಡುವ ಅಷ್ಟಮ ಆ ಮೀನರಾಶಿಗೆ ನೋಡ್ತಿರತಕ್ಕಂಥ ಪ್ರಭಾವ. ಅಲ್ಲಿ ಕುಳಿತಿರೋ ಶನಿ ಪ್ರಬಲವಾಗಿ ಶನಿ ನಕ್ಷತ್ರದಲ್ಲೇ ಕುಳಿತಿದ್ದಾನೆ. ದಗ 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 ಅನ್ನತಕ್ಕಂಥದ್ದು. ತುಂಬ ದೊಡ್ಡ ಹೈ ರಿಸ್ಕು ಇನ್ವೆಸ್ಟ್ಮೆಂಟ್ಗಳು, ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಗಳು. ಜಾಗ್ರತೆ. ಕಲಾವಿದರು ತುಂಬ ಎಚ್ಚರಿಕೆ. ನಿಮಗೆ ಮಾನಾಪಮಾನಗಳಿಗೆ ಧಕ್ಕೆ ಆಗೋದು, ತುಂಬ ದೊಡ್ಡ ಹೈ ರಿಸ್ಕ್ ಸ್ಟಂಟ್ಗಳು ಮಾಡೋದು, ಪ್ರಯಾಣಗಳಲ್ಲಿ ಜಾಗ್ರತೆ ಉಂಟು. ಕಲಾವಿದರಿಗೆ ನೇರವಾಗಿ ಅಲ್ಲೊಂದು, ಯಾಕಂದರೆ ಶುಕ್ರ ಕುಳಿತಿರೋದು ಕುಜನ ಮನೆಯಲ್ಲಿ. ಜಾಗರೂಕತೆ ಮಕ್ಕಳೇ. ಇನ್ನಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ
ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. 28ನೇ ತಾರೀಕು ಜುಲೈ 2025 ಕುಜ ಕನ್ಯಾ ರಾಶಿಗೆ ಬರ್ತಾನೆ. ಆಗಲೂ ನೇರವಾಗಿ ನೋಡ್ತಾನೆ, ಜಾಗ್ರತೆ ಶನಿಯನ್ನ. ಆದ್ರೆ ಕುಜಾಕೇತು ಅಷ್ಟಮ ಸ್ವರೂಪವಾಗಿ ರಾಹುವನ್ನು ಎಳ್ಕೊಂಡು ಸೂರ್ಯನನ್ನು ಎಳ್ಕೊಂಡು ನೋಡ್ತಿರ್ತಕ್ಕಂಥ ಈ ಸ್ಥಾಯಿ ಇದೆಯಲ್ಲ ಶನಿಯನ್ನ, ಖಂಡಿತ ಈ ಒಂದು ಜುಲೈ 28ರವರೆಗೂ ಜಾಗರೂಕತೆ. ಜೂನ್ 7ರಿಂದ ಜುಲೈ 28ರವರೆಗೂ ಹೆಚ್ಚು ಕಡಿಮೆ ಒಂದು ಜುಲೈ 7 30 ದಿನ ಆಯಿತು, ಜುಲೈ 17 40 ದಿನ, ಜುಲೈ 27 50 ದಿನ, 52 ದಿನ, ಅದಕ್ಕೆ 48 ದಿನ ನೀವೊಂದು ಸಂಕಲ್ಪದಲ್ಲಿರಿ. ಯಾರೋ ಜಗಳಕ್ಕೆ ಬಂದರು, ಯಾರೋ ಟಚ್ ಮಾಡಕ್ಕೆ ಬಂದರು, ಯಾರೋ ಉದ್ವೇಗ ಮಾಡಕ್ಕೆ ಬಂದರು, ಯಾರೋ ಎಲ್ಲೋ ಕರೆದು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ಪ್ರಯಾಣ, ದೂರ ಪ್ರಯಾಣ, ದೂರದ ಸ್ಥಳ, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಹೈ ರಿಸ್ಕ್ ತಗೊಳ್ಳೋದು, ಮನೆ ಕಟ್ಲಿಕ್ಕೆ ಹೋಗಬಾರ್ದು. ಈಗ ಕುಜಾಕೇತು ಇದ್ದಾಗ ವಿಘಟನೆಗಳೇ, ಮನೆ ಗೃಹ ಪ್ರವೇಶಗಳಾಗಬಾರದು, ವಿಘಟನೆಗಳೇ. ಕಟ್ತಿರೋರು ಮುಂದುವರಿಸಿ, ಹೋಗಿರೋರು ಮುಂದುವರಿಸ್ಬಿಡಿ. ಆದರೆ ಈ ಒಂದು 52 ದಿನ ಆದಷ್ಟು ಹೊಸದಾಗಿ ಆರಂಭ ಮಾಡಬೇಡಿ. ಹೊಸದಾಗಿ ಬೆಳೆ ಕೂಡ ಇಡಬೇಕಾದ್ರೆ ಜಾಗ್ರತೆ. ಭೂಮಿ ಫಲವತ್ತತೆ ಅನುಭವಸ್ಥರನ್ನ ಕೇಳಿಕೊಂಡು ಕೃಷಿಕರು, ರೈತರು ನೋಡ್ಕೊಳ್ಳಿ. ಯಾಕೆಂದ್ರೆ ನೀವಿಡುವ ಬೆಳೆಗೆ ಫಲವಿರುವುದಿಲ್ಲ, ಬಲವಿರುವುದಿಲ್ಲ. ಒಂಥರ ಹುಳ ಬೀಳತಕ್ಕಂಥ ಒಂದು ಪ್ರಭಾವ. ಮಿಲಿಟರಿ, ಡಿಫೆನ್ಸು, ಪೊಲೀಸು ತುಂಬ ಎಚ್ಚರಿಕೆಯಿಂದಿರಿ. ಎಲ್ಲರನ್ನೂ ಕಾಪಾಡೋ ದೇವರಂಶಪ್ಪ ನೀವು, ಸೇನಾಪತಿಗಳು. ನಮ್ಮ ಶಕ್ತಿ ನೀವು, ನಮ್ಮ ಶಕ್ತಿ ನೀವು. ತುಂಬ ಎಚ್ಚರಿಕೆಯಿಂದ ಇರಿ ಮಕ್ಕಳೇ. ನೀವು ಕೂಡ ಕುಜ ಅಂದ್ರೇನೆ ರಕ್ಷಣೆ. ಕೇತು ರಕ್ಷಣೆ ಕೊಡುವವರಿಗೆ ರಕ್ಷಣೆ ಇರುವುದಿಲ್ಲ. ರಕ್ಷಣೆ ಕೊಡುವವರಿಗೆ ರಕ್ಷಣೆ ಇರುವುದಿಲ್ಲ. ಅಲ್ಲೊಂದು ಆಪತ್ತುಗಳು ನಿಮಗೂ ಇರತಕ್ಕಂಥದ್ದು. ಬನ್ನಿ, ಈ 12 ರಾಶಿಗಳಿಗೆ ಈ ಒಂದು ಕುಜಾಕೇತು, ಈ ಪಿಶಾಚ ಬಾಧೆ ಯಾವ ರೀತಿ ಅಪ್ಪಳಿಸಿ ಬಿಡಬಹುದು ಅನ್ನತಕ್ಕಂಥದ್ದು. ಮುಖ್ಯವಾಗಿ ನೋಡಿ, ನಿಮಗೆ ಅಷ್ಟಮ ಸ್ಥಾನವನ್ನ ನೋಡ್ತಾನೆ, ನಿಮ್ಮ ಲಾಭ ಸ್ಥಾನವನ್ನ ನೋಡ್ತಾನೆ, ವ್ಯಯಭಾವವನ್ನ ನೋಡ್ತಾನೆ. ನಿಮ್ಮ ಅಷ್ಟಮ ನೋಡ್ತಿದ್ದಾನೆ ಅಂದ್ರೆ ಹುಷಾರಾಗಿರ್ಬೇಕು. ಆರೋಗ್ಯಕ್ಕೆ ಕುತ್ತು, ಆಪತ್ತು, ಭೂಮಿ ವಿಚಾರಗಳಲ್ಲಿ, ಮನೆ ಕಟ್ಟೋದು, ತಗೊಳ್ಳೋದು, ಮಾರೋದು, ಅದರಲ್ಲೂ ರಕ್ಷಣಾ ಇಲಾಖೆ, ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ರಿಯಲ್ ಎಸ್ಟೇಟ್ ಇಲಾಖೆ, ಪ್ಲಂಬರು, ಎಲೆಕ್ಟ್ರಿಷಿಯನ್ನು, ಕನ್ಸ್ಟ್ರಕ್ಷನ್ನು ರಿಲೇಟೆಡ್ ಇಂಜಿನಿಯರ್ಸು, ತುಂಬ ಎಚ್ಚರಿಕೆಯಿಂದಿರಿ. ಜಗನ್ಮಾತೆಯನ್ನ ಆರಾಧಿಸಿ. ನಿತ್ಯ ಮನೆಯಲ್ಲಿ ಒಂದು ತುಪ್ಪದ ದೀಪವೋ, ಹೊಂಗೆ ಎಣ್ಣೆ ದೀಪವೋ, ತೆಂಗಿನ ಎಣ್ಣೆ ದೀಪವೋ ಹಚ್ಚಲೇಬೇಕು. ವಿಪರೀತ ಖರ್ಚುಗಳು ಬರುತ್ತೆ, ತಗಾದೆಗಳು ಬರುತ್ತೆ. ಒಡ ಹುಟ್ಟಿದವ್ರ ಮೇಲೆ ಗಮನ ಇರಲಿ. ಮಕ್ಕಳು ಮೊಮ್ಮಕ್ಕಳಿದ್ರೆ ಅವ್ರ ಮೇಲೆ ಗಮನ ಇರಲಿ. ತುಂಬು ಗರ್ಭಿಣಿಯರು ಮನೆಯಲ್ಲಿದ್ದರೆ ಅವ್ರ ಮೇಲಂತೂ ತುಂಬ ಎಚ್ಚರಿಕೆಯಿಂದಿರಿ. ನಿತ್ಯ ಭಾಗವತ ಓದೋದು, ಗುರು ಚರಿತ್ರೆ ಓದೋದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ನರಸಿಂಹ ಅಷ್ಟಕ, ಹನುಮ ಉಪಾಸನೆ, ಸುಬ್ರಹ್ಮಣ್ಯ ಉಪಾಸನೆ ಈ ಥರದ್ದು ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ಅದರಲ್ಲೂ ಗರ್ಭಿಣಿ ಸ್ತ್ರೀಯರು, ಪುಟ್ಟು ಮಕ್ಕಳು, ಎಳೆ ಮಕ್ಕಳು ನಿಮ್ಮ ಹೊಟ್ಟೆಲಿದ್ದಾರೆ, ಇಲ್ಲ ಕೈಯಲ್ಲಿದ್ದಾರೆ, ಹತ್ತಿರದಲ್ಲಿ ಕೃಷ್ಣ, ವೇಣುಗೋಪಾಲ ದೇವಸ್ಥಾನ ಇದ್ರೆ ಅಲ್ಲೂ ನಿತ್ಯ ಆರಾಧನೆ, ನಿತ್ಯ ಸಂಕಲ್ಪ ಒಂದು ಮಾಡ್ಕೊಳ್ಳಿ. ಅಲ್ಲಿಂದ ಒಂದು ಪುಟ್ಟು ಬೆಣ್ಣೆ ತಂದು ಸೇವೆ, ಹನುಮರ ದೇವಸ್ಥಾನ ಒಂದು ದರ್ಶನ, ಅಲ್ಲೊಂದು ಪುಟ್ಟ ದೀಪ, ದರ್ಶನ ಮಾಡ್ಕೊಳ್ಳಿ ಸಾಕು. ದರ್ಶನಕ್ಕಿಂತ ದೊಡ್ಡ ಒಂದು ಸಂಸ್ಕಾರವಿಲ್ಲ ಅಂತ ಹೇಳ್ತೀವಿ. ಅಟ್ಲೀಸ್ಟ್ ನೆನಪಿಸ್ಕೊಳ್ಳೋದಾದ್ರೂ ಜಪ ತಪಗಳಿಂದ ತಡಿಬಹುದು ಮಕ್ಕಳ. ಜಪ ತಪಗಳಿಂದ ತಡೆಯಬಹುದು, ನೆನಪಿಟ್ಟುಕೊಳ್ಳಿ. ತುಂಬಾ ಜನ ಗೊತ್ತಿಲ್ಲ, ಇದು ನಡೆದು ಬಿಡುತ್ತಾ, ಆಗಿಬಿಡುತ್ತಾ ಅಂತಾರೆ. ಅನುಭವಿಸಿದವ್ರಿಗೆ ಗೊತ್ತಿದೆ. ಲಕ್ಷಾಂತರ ಜಾತಕಸ್ಥರಿಗೆ ಎಲ್ಲೋ ನಾನು ಮಾರ್ಗದರ್ಶನ ಮಾಡಿಲ್ಲ, ತಾಯಿ ಜಗನ್ಮಾತೆ ಮಾಡಿರೋದಷ್ಟೇ. ಇದ್ದಾರೆ, ಚೆನ್ನಾಗಿ ನೆಮ್ಮದಿಯಾಗಿದ್ದಾರೆ ಆ ಮಕ್ಕಳು. ಅದಕ್ಕೋಸ್ಕರ ಹೇಳ್ತಿದ್ದಾನೆ, ಎಚ್ಚರಿಕೆ. ದೂರ ಪ್ರಯಾಣಕ್ಕೆ ಹೋಗ್ಬೇಡಿ ಮೇಷರಾಶಿ. ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯವಹಾರ, ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟ್,
ಕಂಪಲ್ಸರಿ ಜುಲೈ 28ರವರೆಗೂ ಬೇಡ. ಜಾಗೃತಿ. 52 ದಿನ ಕಣ್ಣಿಗೆ ಎಣ್ಣೆ ಇಟ್ಕೊಂಡಿರತಕ್ಕಂಥದ್ದು. ಯಾರೋ ಕರೆದ, ಯಾವುದೋ ಗಲಾಟೆ, ಬನ್ನಿ ಸಾರ್, ಒಬ್ಬೊಬ್ಬರಾಗಿ ಹೋಗ್ಬೇಡಿ. ಅಟ್ಲೀಸ್ಟ್ ಗಲಾಟೆಗಳು ಇದೆ ಅಂದಾಗ 4 ಜನ 10 ಜನ ಕರ್ಕೊಂಡು ಹೋಗಿ. ಅದು ನಮ್ಮ ಶಾಸ್ತ್ರಗಳಲ್ಲೇ ಇದೆ. ಯಾರೋ ಗಲಾಟೆ ಕಿರಿಕಿರಿ ಆಗ್ತಿದೆ ಅಂದ್ರೆ ಒಬ್ಬನೇ ಹೋಗ್ಬಾರ್ದು ಅಂತ ಹೇಳ್ತಾರೆ. ಪ್ರಯಾಣ ಮಾಡುವಾಗ ಒಬ್ಬರೇ ಹೋಗ್ಬಾರ್ದು, ಯಾರಾದ್ರೂ ಜೊತೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಹಾಗೆ ಗಲಾಟೆಗಳು ಕಿರಿಕಿರಿಗಳು ಇರೋ ಜಾಗದಲ್ಲಿ ಒಬ್ಬರೇ ಹೋಗ್ಬಾರ್ದು. ಯಾರೋ ಮಿತ್ರ, ತುಂಬಾ ಪ್ರಾಣ ಮಿತ್ರ ಕರಿತಿದ್ದಾನೆ, ಆಯ್ತು ಬರ್ತಿದ್ದೀನಿ ಅಂತ 5 ಜನ ಜೊತೆ ಹೋಗಿ. ನೀವು ಕಾಪಾಡ್ಕೋತೀರಿ, ನಿಮ್ಮವ್ರನ್ನೂ ಕಾಪಾಡ್ಕೊಂಡು ಕರ್ಕೊಂಡು ಬರ್ತೀರಿ. ಒಬ್ಬರೇ ಹೋದ್ರಿ ದೈವವೇ. ಎಚ್ಚರಿಕೆ. ಸಮಯ ಒಂದೇ ರೀತಿ ಇರುವುದಿಲ್ಲ. ಇನ್ನು ವೃಷಭ ರಾಶಿ, ಸುಖಭಾವದಲ್ಲೇ ಬೆಂಕಿಯಾಗಿ ನಿಂತಿದ್ದಾನೆ. ಗುರುಬಲ ಇರಬಹುದು, ಶನಿ ಬಲ ಇರಬಹುದು, ರಾಹು ಬಲ ಇರಬಹುದು. ಆದರೆ ನಿಮ್ಮ ಲಾಭಕ್ಕೆ ಹೊಡಿತಾನೆ ಕುಜ, ನಿಮ್ಮ ದಶಮ ವೃತ್ತಿಗೆ ಹೊಡಿತಾನೆ, ನಿಮ್ಮ ಸಪ್ತಮ ಭಾವಕ್ಕೆ ಹೊಡಿತಾನೆ. ಅಲ್ಲಿ ನೋಡಿ, ನಿಮ್ಮ ರಾಶಿಯಲ್ಲೇ ಸೂರ್ಯ ದಗದಗಿಸಿ ಏನಾದ್ರೂ ಕಿರಿಕಿರಿಗಳಾಗಿ ದಾಂಪತ್ಯದಲ್ಲಿ ವಿಚ್ಛೇದನದವರೆಗೂ ಹೋಗತಕ್ಕಂಥದ್ದು ಉಂಟು. ಮುಖ್ಯವಾಗಿ ವೃಷಭ ರಾಶಿಯ ಸ್ತ್ರೀಯರು ಗಂಡನ ಮೇಲೆ ಒಂದು ಕಣ್ಣಿಟ್ಟಿರ, ಅವರ ಆರೋಗ್ಯದ ಮೇಲೆ. ಏನೋ ಮನಸ್ತಾಪ. ಈ 50 ದಿನ ಮಾತಾಡೋಲ್ಲ, ಎಷ್ಟು ದೊಡ್ಡದಾದ್ರೂ ಮಾತಾಡೋಲ್ಲ, ನಾವು ಮಾತಾಡೋಲ್ಲ. ಆಯ್ತು, ನೀನೇ ದೊಡ್ಡವನಪ್ಪ, ನೀನೇ ದೊಡ್ಡವಳಮ್ಮ ಅಂತೇಳಿ. ನೋಡಿ, ಶುಕ್ರನು ಮಲಗಿದ್ದಾನೆ 12ನೇ ಮನೆಯಲ್ಲಿ. ಅದರಿಂದ ಕಿರಿಕಿರಿಗಳು, ಪಾಲುದಾರಿಕೆಯ ಕಿರಿಕಿರಿಗಳು, ಅದರಲ್ಲೂ ಪ್ರಾಪರ್ಟಿ ಕಿರಿಕಿರಿಗಳು ಸಿಕ್ಕಾಬಟ್ಟೆ ವಿಪರೀತಕ್ಕೆ ಹೋಗ್ತಕ್ಕಂಥದ್ದಾಗುತ್ತೆ. ಮನೆ ಮಾರಾಟ, ಮನೆ ತಗೊಳ್ಳೋದು ನಿಮ್ಮ ಬೆಲೆಗೆ ಬರೋದಿಲ್ಲ. ತಡೀರಿ, ಒಂದು 50 ದಿನ ತಡೀರಿ. ತಾತ್ಕಾಲಿಕವಾಗಿ ಒಂದು 50 ದಿನ ತಡೀರಿ. ಏನು ಮಾಡಿದರೂ ಒಂದು ಎಕ್ಸ್ಪರ್ಟ್ಸ್ನ ಕೇಳದೆ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಗುರು ಬುಧ ಚೆನ್ನಾಗಿದ್ದಾನೆ, ವ್ಯವಹಾರಗಳು ಚೆನ್ನಾಗಿದೆ ಅಂತ. ಆದರೂ ಜಾಗರೂಕತೆ. ಮನೆಗಳಲ್ಲಿ ಮುಖ್ಯವಾಗಿ ತಾಯಿಯ ಕಡೆ ಗಮನ ಕೊಡಿ. ತಾಯಿ ಜೊತೆ ಚೆನ್ನಾಗಿ, ತಾಯಿ ಏನು ಹೇಳಿದ್ರು ವೇದವಾಕ್ಯ ಅಂತಿದ್ದು ಬಿಡಿ. ತಾಯಿ ಮಕ್ಕಳಿಗೆ ಕಿರಿಕಿರಿ ಇಲ್ಲ, ಗಂಡ ಹೆಂಡತಿಯರಲ್ಲಿ ಕಿರಿಕಿರಿ, ಪಾಲುದಾರಿಕೆಯಲ್ಲಿ ಕಿರಿಕಿರಿ, ವ್ಯವಹಾರಗಳಲ್ಲಿ ಕಿರಿಕಿರಿ ಅನ್ನತಕ್ಕಂಥದ್ದು ವಿಪರೀತವಾಗಿ ಸೂಚಿಸ್ತಿರ್ತಕ್ಕಂಥದ್ದುಂಟು. ಸುಬ್ರಹ್ಮಣ್ಯರ ಆಲಯ, ಸ್ಕಂದ ಭುಜಂಗ ಸ್ತೋತ್ರ ದರ್ಶನಂ ಒಂದು ಆಯಿತು ಅಂದರೆ ತಿಂಗಳಲ್ಲಿ 1 ದಿನ ಇಲ್ಲ, ಪ್ರತಿ ಮಂಗಳವಾರ ಮಾಡ್ತೇವೆ, ತೊಂದರೆ ಇಲ್ಲ. ಒಂದು 9 ಹೋಳಿಗೆ, ತೊಗರಿ ಬೇಳೆ ಹಾಕಿ ಮಾಡಿದಂಥ ಹೋಳಿಗೆ ಮಾಡಿಬಿಟ್ಟು ಪ್ರಸಾದವಾಗಿ ತಗೊಂಡು ಹೋಗ್ಬಿಟ್ಟು, ನರಸಿಂಹ ಇಲ್ಲ ಗುರುಗಳೇ ನಮ್ಮೂರಲ್ಲಿ, ಸುಬ್ರಹ್ಮಣ್ಯರು ಇಲ್ಲ ಗುರುಗಳೇ ನಮ್ಮೂರಲ್ಲಿ, ಹನುಮ ಇದ್ದೇ ಇರ್ತಾನೆ. ಹನುಮ ಉಪಾಸನೆ ಮಾಡಿ ಪ್ರಸಾದವಾಗಿ ಹಂಚ್ತಕ್ಕಂಥದ್ದು ಮಾಡಿ. ಒಳ್ಳೇದು ಮಾಡ್ಲಿಕ್ಕೆ ದಿನ, ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಬೇಕಿಲ್ಲ ಮಕ್ಕಳೇ. ಒಳ್ಳೆಯದನ್ನು ಮಾಡಲು ಏನು ಯೋಚನೆ ಇಲ್ಲ. ಭಗವಂತನೇ ನಮ್ಮ ಜೊತೆ ಬಂದು ನಿಲ್ಲುತ್ತಾನೆ. ಕೆಟ್ಟದ್ದು ಮಾಡುವಾಗಲೇ ಯೋಚನೆ ಮಾಡಬೇಕು. ನಮಗೆ ಬರೋ ಆಪತ್ತು ಎಷ್ಟು, ನಾವು ಮಾಡೋ ಈ ಎಡವಟ್ಟಿಂದ ಎಷ್ಟು ಕರ್ಮ ಸುತ್ಕೋತೀವಿ. ನಮ್ಮವರಿಗೆ, ನಮ್ಮ ಮನೆತನಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಮಕ್ಕಳು, ನಮ್ಮ ಮೊಮ್ಮಕ್ಕಳಿಗೆಲ್ಲ ಏನೇನೆಲ್ಲ ತಂದಿಡುತ್ತೆ. ಇನ್ನೊಬ್ಬರು ಬದುಕು ಕಸಿದ್ರೆ, ಇನ್ನೊಬ್ಬರು ಜೀವ ಕಸಿದ್ರೆ, ಜೀವನ ಕಸಿದ್ರೆ ಅನ್ನತಕ್ಕಂಥದ್ದಕ್ಕೆ ಯೋಚನೆ ಮಾಡಬೇಕು. ಕೆಟ್ಟದ್ದು ಮಾಡಲಿಕ್ಕೆ ತುಂಬಾ ಯೋಚನೆ ಮಾಡಬೇಕು ಮಕ್ಕಳು. ಒಳ್ಳೇದು ಮಾಡ್ಲಿಕ್ಕೆ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನ ನೆನಪಲ್ಲಿಟ್ಕೊಳ್ಳಿ. ಇನ್ನು ಮಿಥುನ ರಾಶಿ, ವಿಶೇಷವಾಗಿ ಸ್ವಲ್ಪ ಧೈರ್ಯಕ್ಕೆ, ಏನ್ ಮಾಡ್ಲಿಕ್ಕೂ ಧೈರ್ಯ ಇರೋಲ್ಲ. ಮಾಡೋದಾ ಬೇಡವಾ ಇನ್ನೊಂದ ಷಷ್ಠಭಾವವನ್ನ ನೋಡ್ತಾನೆ, ಆರೋಗ್ಯಕ್ಕೆ ಪೆಟ್ಟು ಕೊಡ್ತಾನೆ. ತಂದೆಯ ಕಡೆ ಸ್ವಲ್ಪ ಗಮನ ಕೊಡಿ. ವೃತ್ತಿ ತುಂಬಾ ಒಂದು ಪ್ರೆಷರ್ಫುಲ್ ಇರುತ್ತೆ, ಕೆಲಸ ಬಿಟ್ಬಿಡೋಣ ಅನ್ಸುತ್ತೆ. ನೀವೆಷ್ಟು ಕೆಲಸ ಮಾಡಿದ್ರು ನಿಮ್ಮ ಮೇಲೆ ಅಪವಾದವೋ ಅವಮಾನವೋ ಇನ್ನೊಂದು ಬರತಕ್ಕಂಥದ್ದು ಇಲ್ಲ. ನೀವು ಹೇಳಿದ ಕೆಲಸ ಅವ್ರು ಮಾಡಲ್ಲ, ಅವ್ರು ಹೇಳಿದ್ ನಿಮಗೆ ಅರ್ಥ ಆಗಲ್ಲ, ನನಗೆ ಗತಿ ಇಲ್ಲ, ಅವನಿಗೆ ಮತಿ ಇಲ್ಲ, ಈ ರೀತಿ ಆಗತಕ್ಕಂಥದ್ದಾಗುತ್ತೆ. ಮಿಥುನಕ್ಕೆ ಎಚ್ಚರಿಕೆ. ಗೋವಿಂದ ನಾಮಾವಳಿ, ಓಂ ನಮೋ ಭಗವತೆ ವಾಸುದೇವಾಯ. ವಿಷ್ಣು ಆಲಯ, ವಿಷ್ಣು ದರ್ಶನ, ಕೃಷ್ಣ ದರ್ಶನ, ನರಸಿಂಹ ದರ್ಶನ, ಶ್ರೀನಿವಾಸ ದರ್ಶನ, ರಂಗನಾಥ ದರ್ಶನ, ಇವುಗಳನ್ನ ಮಾಡ್ಕೊಳ್ಳಿ ಮಿಥುನ ರಾಶಿ.
ಒಡ ಹುಟ್ಟಿದವರಿಂದ ಕಿರಿಕಿರಿ, ಯಾವುದಾದ್ರೂ ಭೂಮಿ, ಪ್ರಾಪರ್ಟಿ, ಜಾಗ ಬರೋದೋ ಕೊಡೋದೋ ತಗೊಳ್ಳೋದೋ ಇನ್ನೊಂದೋ ಇದ್ರೆ ಅಲ್ಲೊಂದು ಕಿರಿಕಿರಿ. ಇಲ್ಲ ಒಡ ಹುಟ್ಟಿದ ಸೋದರರಿದ್ರೆ ಅವರಿಗೇನಾದ್ರೂ ಆಪತ್ತು, ಒದ್ದಾಟ, ಎಳೆದಾಟ, ನಷ್ಟ, ಕಷ್ಟ ಅನ್ನತಕ್ಕಂಥದ್ದುಂಟು. ಏನಾದ್ರೂ ಪ್ರಾಪರ್ಟಿ ತಗೋದೇ ಇದ್ರೆ ಇರ್ಲಿ ಇರೋ, ಆಮೇಲೆ ಮಾತಾಡೋಣ, ಯಾಕೋ ಕಿರಿಕಿರಿ. ಏನು ಒಂದು ಅರ್ಧ ಅಡಿ ಜಾಸ್ತಿ ತಗೋತೀಯ ತಗೋ ಹೋಗು, ಒಂದು ಅರ್ಧ ಎಕರೆ ಜಾಸ್ತಿ ತಗೋತೀಯ ತಗೋ ಹೋಗು. ಯಾರೂ ಉಳಿಯೋಲ್ಲ, ನಾವು ಯಾರೂ ಉಳಿಯೋಲ್ಲ. ಕೃಷ್ಣರು ಹೇಳ್ತಾರೆ, ಜಗತ್ತಿನಲ್ಲಿ ಈ ಎರಡೇ ಕಾರಣವಂತೆ ನೋವಿಗೆ. ಒಂದು ನಾನು, ಇನ್ನೊಂದು ನನ್ನದು. ಒಂದು ಅಹಂಕಾರ, ಇನ್ನೊಂದು ಮಮಕಾರ ಅಂತ ಹೇಳ್ತಾರೆ. ನಮ್ಮ ಅಹಂಕಾರ, ನಮ್ಮ ಈಗೋನೇ ನಮ್ಮ ಸರ್ವನಾಶಕ್ಕೆ, ಇಲ್ಲವೇ ವಿಪರೀತ ಮಮಕಾರವೇ. ಧೃತರಾಷ್ಟ್ರ ವಿಪರೀತ ಮಮಕಾರದಿಂದಲೇ ಹಾಳಾಗಿತ್ತು. ದುರ್ಯೋಧನ ನಂದೇ ಅನ್ನೋ ಅಹಂಕಾರದಿಂದಲೇ ಹಾಳಾಗಿದ್ದು. ಕೃಷ್ಣರು ಹೇಳಿದ್ದು ಉದ್ದಾಲಕ ಗೀತೆಯಲ್ಲಿ ಅದ್ಭುತವಾಗಿ ಆ ಪರಂಧಾಮ ತಿಳಿಸ್ಕೊಟ್ಟಿದ್ದಾನೆ. ಇದು ಕೇಳ್ತಿದ್ರೆ ಎಲ್ಲೋ ಭಗವಂತ ಹೌದಲ್ವಾ, ನಾವು ನಾನು ಅನ್ನೋ ಒಂದು ಅಹಂಕಾರದಲ್ಲಿ ಬದುಕಿದ್ದೇವೆ, ಇಲ್ಲ ನನ್ನದೇ ಇದು ಅಂತ ಬದುಕ್ತೀವಿ. ಇದು ನಂದೇ, ಇದು ನಂದೇ, ಇದು ನಂದೇ. ಈ ದೇಹ ನಂದಲ್ಲ, ಈ ಶಕ್ತಿ ನಂದಲ್ಲ, ಈ ದಿನ ನನ್ನದಲ್ಲ, ನಿನ್ನೆ ದಿನ ನನ್ನದಲ್ಲ, ನಾನಿರ್ತೇನೆ ಅನ್ನೋದೇ ಇಲ್ಲ. ಎಷ್ಟು ಭೂಮಂಡಲವಾಳಿದರೂ ನನ್ನದಲ್ಲ. ನೀವು ನೋಡಿ, ಬೌದ್ಧ ಧರ್ಮ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಮಗಧ ಸಾಮ್ರಾಜ್ಯ, ಚಂದ್ರಗುಪ್ತ ಮೌರ್ಯ ಕಾಲಕ್ಕೆ ಉಚ್ಛ್ರಾಯ, ಇನ್ನು ಬಿಂದುಸಾರ ಅಶೋಕನ ತಂದೆ, ಆನಂತರ ಅಶೋಕ ಚಕ್ರವರ್ತಿ. ಸಿಕ್ಕಾಬಟ್ಟೆ ಉಚ್ಛ್ರಾಯ ಸ್ಥಿತಿಲಿತ್ತು. ಖುದ್ದು ಆತ ಬೌದ್ಧ ಧರ್ಮಕ್ಕೆ ಪರಿವರ್ತನೆ ಆಗ್ಬಿಟ್ಟ. ಎಲ್ಲಿದೆ ಬೌದ್ಧ ಧರ್ಮ ಇವತ್ತು? ಎಲ್ಲೋ ಅಲ್ಲಿ ಇಲ್ಲಿ ಒಂಚೂರು ಉಳ್ಕೊಂಡಿದೆ. ಪೂರ ವಿಶ್ವವೇ ಆವರಿಸಿ ಬಿಟ್ಟಿತ್ತು ಬೌದ್ಧ ಧರ್ಮ. ಅಷ್ಟ ಒಂದು ಧರ್ಮವೇ ಅಳಿಸಿ ಹೋಗ್ಬಿಟ್ಟಿದೆ. ಎಲ್ಲೋ ಒಂದು ಅಡಿಗೆನಲ್ಲಿ ಒಂದಷ್ಟು ಸಾಸಿವೆ ತರ ಉಳ್ಕೊಂಡಿದೆ. ಇನ್ನು ಅಷ್ಟು ದೊಡ್ಡ ಧರ್ಮ ಬುದ್ಧರು ಸ್ಥಾಪಿಸಿದಂಥದ್ದು, ತೋರಿಸ್ಕೊಟ್ಟಂಥದ್ದು, ಆಸೆಯೇ ದುಃಖಕ್ಕೆ ಮೂಲ. ಅದೇ ಇಲ್ಲ, ಬುದ್ಧರು ಇಲ್ಲ, ಬುದ್ಧರು ಸ್ಥಾಪಿಸಿದ ಬುದ್ಧ ಧರ್ಮವೂ ಇಲ್ಲ ಅನ್ನುವುದಾದರೆ ನಾವೆಷ್ಟು ಮಕ್ಕಳೇ, ನಾವು ಯಾರು? ಅದನ್ನ ಪಸರಿಸಿದ ಇಡೀ ವಿಶ್ವಕ್ಕೆ ಗ್ರೇಟ್ ಅಶೋಕ ಚಕ್ರವರ್ತಿ, ಆತನೂ ಇಲ್ಲ. ಹೌದಲ್ವಾ? ಗಮನಿಸಿ ನೋಡಿ. ಅದರಿಂದ ನಾನೋ ನಂದು ಅನ್ನೋ ಒಂದು ಕಿತ್ತಾಟಗಳು ಜಾಸ್ತಿ ಆಗುತ್ತೆ, ಆಸ್ತಿ ತಗಾದಗಳು ಜಾಸ್ತಿ ಆಗ್ತವೆ, ಕೋರ್ಟ್ನವ್ರಿಗೂ ಹೋಗಿ ಬಡದಾಡ್ತಕ್ಕಂಥದ್ದಾಗುತ್ತೆ. ಸ್ವಲ್ಪ ಸಮಾಧಾನ, ಏನೋ ಮಾಡ್ತಿದ್ದಾನೆ, ಇರ್ಲಿ ಬಿಡಪ್ಪ, ನೀನು ದೊಡ್ಡವನು, ನಮ್ಮವನೇ, ನಮ್ಮ ಒಡ ಹುಟ್ಟಿದವನೇ, ಸರಿ ಆಯ್ತು. ತುಂಬಾ ನಡೆಯುತ್ತೆ ಇದು. ಬಾರ್ಡರ್ ಪ್ರಶ್ನೆಗಳು ತುಂಬಾ ದೊಡ್ಡದಾಗಿ ನಡೆಯತಕ್ಕಂಥದ್ದನ್ನ ಸೂಚಿಸ್ತದೆ. ಅದರಲ್ಲೂ ರಿಯಲ್ ಎಸ್ಟೇಟ್, ಈ ಪ್ರಾಪರ್ಟಿಯ ಒಂದು ಡೆವಲಪ್ಮೆಂಟ್, ಅದು ಇದು ಅಂತಾರಲ್ವಾ, ಅದರಲ್ಲಿರೋರ್ಗಂತೂ ಮರಣ ಶಾಸನಂ. ಸ್ಟಕಪ್ ಆಗ್ಬಿಡ್ತಾರೆ, ಬಂಡವಾಳಗಳು ಬರೋಲ್ಲ, ಮಾರ್ಲಿಕ್ಕಾಗೋಲ್ಲ. ಈ ರೀತಿಯ ಪ್ರಭಾವವನ್ನು ಸೂಚಿಸ್ತದೆ. ಎಚ್ಚರಿಕೆ. ರಿಯಲ್ ಎಸ್ಟೇಟ್ ಅಲ್ಲಿರೋರು ಎಲ್ಲ ರಾಶಿಯವರು ಹುಷಾರಾಗಿರಿ. ನಿಮ್ಮ ಬೆಲೆ ಬರೋಲ್ಲ, ನಿಮಗೆ ರೊಟೇಷನ್ ಆಗಲ್ಲ, ಏನೇನೋ ಒಂಥರ ಬಿಕ್ಕಟ್ಟುಗಳ ಸೂಚಿಸ್ತಿರತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಕುಟುಂಬ ಸ್ಥಾನದಲ್ಲೇ ಯೋಗಕಾರಕ ಅಷ್ಟಮವನ್ನ ನೋಡ್ತಿದ್ದಾನೆ, ಭಾಗ್ಯವನ್ನ ನೋಡ್ತಿದ್ದಾನೆ, ಪಂಚಮವನ್ನ ನೋಡ್ತಿದ್ದಾನೆ. ನಿಮ್ಮ ಗೌರವ, ದೂರದ ಕೆಲಸ, ದೂರದಲ್ಲಿದ್ದೀರಿ, ಕುಟುಂಬದಿಂದ ದೂರ, ಮನೆಯವರಿಂದ ದೂರ, ವೃತ್ತಿ ದೂರ, ವ್ಯವಹಾರದ ದೂರ, ವ್ಯಾಪಾರ ದೂರ, ಏನೋ ಕಟ್ಟಾಕದಾಗ ಆಗುತ್ತೆ. ಅದರಲ್ಲೂ ರಾಜಕೀಯದಲ್ಲಿದ್ದೀರಿ, ಬಹುದೊಡ್ಡ ನೋವುಗಳನ್ನು ನೋಡ್ತಕ್ಕಂಥದ್ದಾಗುತ್ತೆ. ಕೃಷಿ ಇಲಾಖೆ, ಪೊಲೀಸ್ ಇಲಾಖೆ, ರಕ್ಷಣಾ ಇಲಾಖೆ, ಗುಪ್ತಚರ ಇಲಾಖೆ, ರೆವಿನ್ಯೂ ಇಲಾಖೆ, ಪ್ರಾಪರ್ಟಿ ಇಲಾಖೆ, ರಿಯಲ್ ಎಸ್ಟೇಟ್ ಅಲ್ಲಿದ್ದೀರಿ, ಪವರ್ ಸೆಕ್ಟರ್ ಅಲ್ಲಿದ್ದೀರಿ, ಪವರ್ಫುಲ್ ಮ್ಯಾನ್ ಆಗಿದ್ದೀರಿ, ಒಂಥರ ದಿಗ್ಬಂಧನ ಹಾಕಿಬಿಡ್ತಾನೆ. ತಟಸ್ಥರಾಗಿರಿ ನೀವು ಕೂಡ. ಇವತ್ತು ದಿನ ಇಲ್ಲಪ್ಪ, ನೀನು ಹಾಕದ ಹಾಗೆ ನಾನೆಲ್ಲೂ ಹೋಗಲ್ಲ, 28ನೇ ತಾರೀಕುವರೆಗೂ ನಾನು ಮಾತಾಡಲ್ಲ ಭಗವಂತ. ಏನು ಕೊಟ್ಟಿದ್ಯೋ ನಿಮ್ಮ ಬುದ್ಧಿ ಕೆಡಿಸ್ತಾನೆ, 100% ಒತ್ತಡ ಹಾಕಿಸ್ತಾನೆ. ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ವಿಪರೀತವಾದಂಥ ಒತ್ತಡಗಳನ್ನು ಹಾಕಿಸ್ತಾನೆ.
ಕುಟುಂಬದಲ್ಲೇ ಇದೆ. ಮನೆಯಲ್ಲಿ ವಯಸ್ಸಾದವ್ರ ಕಡೆ ಗಮನ ಕೊಡಿ, ಪುಟ್ಟ ಮಕ್ಕಳ ಕಡೆ ಗಮನ ಕೊಡಿ, ಸಂಗಾತಿಯ ಆರೋಗ್ಯದ ಕಡೆ ಗಮನ ಕೊಡಿ. ಸಂಗಾತಿ ಜೊತೆ ಒಂದು ಸಣ್ಣ ಕಿರಿಕಿರಿ ಬರ್ತಕ್ಕಂಥದ್ದು, ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಹೃದಯದ ಕಡೆ ಗಮನ ಕೊಡಿ, ನಿಮ್ಮ ವಾಕಿನ ಕಡೆ ಗಮನ ಕೊಡಿ. ಕರ್ಕಾಟಕ ರಾಶಿಯವ್ರು ಕೆಲವ್ರ ಜೊತೆ ನಾನು ಮಾತಾಡಿದ್ದೇನೆ, ಸ್ಟ್ರೋಕ್ ಹೊಡೆದಿದೆ. ವೆರಿ ಕೇರ್ಫುಲ್. ಪ್ರೆಷರ್, ತಿನ್ನೋ 3 ಹೊತ್ತು ಈ ಬೊಕ್ಸೆ ಬದುಕು ಮಕ್ಕಳೇ, ಏನಕ್ಕೆ ಪ್ರೆಷರು? ಅಯ್ಯ ನೀನಿಟ್ಟು ಭಿಕ್ಷೆ, ಅವನು ಭೂಮಿಗೆ ಕಳ್ಸಿದಾನೆ ಅಂದ್ರೆ ಅವನು ಎಲ್ಲ ಕೊಟ್ಟಿರ್ತಾನೆ. ನಾವು ನಮ್ಮ ಕರ್ಮಕ್ಕೆ ತಕ್ಕಂತೆ ಆಲೋಚನೆಗಳು ಇಟ್ಕೊಬಿಟ್ಟಿರ್ತೇವೆ. ಅದಿರ್ಬೇಕಿತ್ತು, ಇದಿರ್ಬೇಕಿತ್ತು, ಹಿಂಗಿರ್ಬೇಕಿತ್ತು. ಕಟಗಂ ಜಾಗೃತಂ, ಜಾಗೃತಂ. ದೂರ ಪ್ರಯಾಣ, ದೊಡ್ಡ ಜಗಳ, ಕಿರಿಕಿರಿ. ಮನೆಯಲ್ಲೊಂದು ದುರಂತವಿದೆ, ಕುಟುಂಬದಲ್ಲೊಂದು ದುರಂತವಿದೆ. ಜಾಗ್ರತೆ. ಮಹಾಮೃತ್ಯುಂಜಯ ಮಂತ್ರ ಜಪ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. 2ರಲ್ಲಿ 1 ಇಲ್ಲ 2. ನೆನಪಿಗೆ ಬಂದಾಗೆಲ್ಲ ಜಪ ಮಾಡ್ಕೊಳ್ಳಿ. ಅಷ್ಟಮ ಸ್ಥಾನ ನೋಡೋದು ಒಳ್ಳೇದಲ್ಲ, ಪಂಚಮ ಸ್ಥಾನ ನೋಡೋದು ಒಳ್ಳೇದಲ್ಲ. ಗರ್ಭಸ್ರಾವಂ, ಕಡಗರಾಶಿಯ ಸ್ತ್ರೀಯರಿಗೆ ಗರ್ಭಸ್ರಾವ. PCOD ಪ್ರಾಬ್ಲಮ್ ಇರೋರಿಗೆ ಇನ್ನಷ್ಟು ಉಲ್ಪಣ. ಒಂದು IVF, IVU ಮೂಲಕ ಮಕ್ಕಳು ಪ್ರಯತ್ನದಲ್ಲಿರೋರಿಗೆ ಗರ್ಭಚ್ಛೇದ, ಮಗು ನಿಂತ್ಕೊಳ್ಳಲ್ಲ, ಅಲ್ಲೊಂದು ತೊಂದರೆಗಳು ಬರ್ತವೆ. ಜಾಗ್ರತೆ. ದುಡುಕ್ಬೇಡಿ, ಏನೂ ಆಗಲ್ಲ. ರಾಜ್ಯಭಾರ ಆಳ್ತಿಲ್ಲ ನಾವು. ಅಷ್ಟು ದೊಡ್ಡ ರಾಜ್ಯ ನಮ್ಮದಲ್ಲ, ಅದಾನಿ ಅಷ್ಟು ಅಂತಸ್ತು ನಮ್ಮದಲ್ಲ, ಪ್ರಧಾನಿ ಅಷ್ಟು ದೊಡ್ಡ ಪದವಿ ನಮ್ಮದಲ್ಲ. ಲೆಟ್ ಅಸ್ ವೆಯ್ಟ್, ಡೋಂಟ್ ರಶ್. ಒಂದು 50 ದಿನ ಸುಮ್ಮನಿರಿ. ಕಡಗರಾಶಿ, ತುಂಬ ತಾಳ್ಮೆಯಿಂದಿರಿ. ನಿಮ್ಮ ಶಕ್ತಿ ಹುಡುಗದಂಥದ್ದಾಗುತ್ತೆ. ಏನಾದರೂ ಸಣ್ಣ ಪುಟ್ಟ ಗಾಯಗಳಾಗುತ್ತೋ, ಪೆಟ್ಟುಗಳಾಗುತ್ತೋ, ಇಂಜುರಿ ಆಗುತ್ತೋ ಇದುಂಟು. 2 ವೀಲರ್ ಡ್ರೈವಿಂಗ್, ವೆರಿ ಕೇರ್ಫುಲ್. 4 ವೀಲರ್ ಡ್ರೈವಿಂಗ್ ಆಲ್ಸೋ. ತುಂಬ ರ್ಯಾಶಾಗಿ ಡ್ರೈವ್ ಮಾಡೋರಂತೂ ಮೈಮೇಲೆ ಪ್ರಜ್ಞೆ ಇಟ್ಕೊಂಡಿರಿ. ಬೇಡವೇ ಬೇಡ, ಏನಕ್ಕೆ ಬೇಕು? ಆಲ್ರೆಡಿ ಸಿಗ್ನಲ್ ಕೊಟ್ಟಿದೆ, ಬಿದ್ದಿದೆ, ಪೆಟ್ಟಾಗಿದೆ, ಗಾಯ ಆಗಿದೆ ಅಂದರೆ ಬಾಸ್, ಐ ಆಮ್ ಎ ಕಮ್ಯೂಟರ್, ಐ ಆಮ್ ನಾಟ್ ಎ ಡ್ರೈವರ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಡ್ರೈವಿಂಗ್ ಬೇಡ, ಹಿಂದ್ಗಡೆ ನಾನು ಕೂತ್ಕೋತೇನೆ ಪ್ಯಾಸೆಂಜರ್ ಆಗಿ. ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಅಯ್ಯೋ ನಾನು ಬೇಡಪ್ಪ, ಒಂದು ಟ್ಯಾಕ್ಸಿಲಿ ಬಂದ್ಬಿಡೋಣ, ತೀರಾ ಇದಾಯ್ತು, ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ತೇನೆ, ದೂರಕ್ಕೆ ಹೋಗ್ತೇನೆ, ಇನ್ನೊಂದು ಹೋಗ್ತೇನೆ. ಇದೇನು ಮಾಡ್ಲಿಕ್ಕೆ ಹೋಗ್ಬಿಡಿ. 50 ದಿನ ಎಚ್ಚರಿಕೆ, ಎಚ್ಚರಿಕೆ, ಎಚ್ಚರಿಕೆ. ಕರ್ಕಾಟಕ ಮೈಯೆಲ್ಲ ಎಚ್ಚರಿಕೆಯಿಂದಿರಿ ಮಕ್ಕಳೇ. ಜಪ, ತಪ, ಅನುಷ್ಠಾನ ಇದನ್ನ ಮಾಡ್ಕೊಳ್ಳಿ. ಹನುಮರಿಗೆ ನಿತ್ಯ ಒಂದು ಆರಾಧನೆ. ಹತ್ರದಲ್ಲಿ ಹನುಮ ಇದ್ದೇ ಇರ್ತಾನೆ. ಹೋಗಿ ಅಯ್ಯಾನೇ ನಿತ್ಯ ಮುತ್ತುರಾಯ, ಹೋಗಿ ಅವನ ಭಗವಂತನೊಬ್ಬನೇ ಇದನ್ನೆಲ್ಲ ತಡಿಲಿಕ್ಕಾಗೋದು ಮಕ್ಕಳೇ. ನಮ್ಮ ಪ್ರಯತ್ನದಿಂದ ಆಯ್ತು, ನಮ್ಮಿಂದ ಆಯ್ತು, ನಾನು ಮಾಡಿದ್ದು. ಅದಕ್ಕೆ ಹೇಳ್ದಲ್ಲ, ಕೃಷ್ಣರು ಹೇಳ್ದಾಗೆ 2 ನಮ್ಮನ್ನ ಕೆಡಿಸೋದು. ಒಂದು ನಾನು ಇಲ್ಲ ನನ್ನದು, ಒಂದು ಅಹಂಕಾರ ಇಲ್ಲವೇ ಮಮಕಾರ. ಜಾಗ್ರತೆಪ್ಪ, ಜಾಗ್ರತೆ. ಕರ್ಕಾಟಕ ರಾಶಿ. ಇನ್ನು ವಿಶೇಷವಾಗಿ ಸಿಂಹರಾಶಿ. ನಿಮ್ಮ ಮನೆಯಲ್ಲೇ ಕುಜ ಕೇತು ಕುಳಿತು ಸುಖಭಾವವನ್ನ, ಸಪ್ತಮವನ್ನ, ಅಷ್ಟಮವನ್ನ ನೋಡ್ತಿದ್ದಾನೆ ಅನ್ನೋದಾದರೆ ಸೀದಾ ನಿಮ್ಮ ನೆತ್ತಿ ಮೇಲೆ ಬರುತ್ತೆ ಕತ್ತಿ. ಏನೋ ಅಪಮಾನಗಳು, ಅಪವಾದಗಳು, ಭೂಮಿಗೆ ಸಂಬಂಧಪಟ್ಟಂತ ವಾಗ್ವಾದಗಳು, ಒಡ ಹುಟ್ಟಿದವರ ಜೊತೆ ತಗಾದೆಗಳು, ಪಾಲುದಾರಿಕೆಯ ವ್ಯವಹಾರಗಳಲ್ಲಿ ತಗಾದೆಗಳು. ಯಾವತ್ತೂ ಚೆನ್ನಾಗಿ ತಿಂದಿದ್ದು ಇವತ್ತು ಲಿವರ್ ಡ್ಯಾಮೇಜು, ಕಿಡ್ನಿ ಡ್ಯಾಮೇಜು ಅನ್ನೋ ತರ ಏನೋ ಒಂದು ಯಾವುದೋ ರೀತಿಯಲ್ಲಿ ಕೆಲವೊಂದು ಆಪತ್ತುಗಳು ಹುಡುಕಿ ಬರ್ತವೆ. ಅದೃಷ್ಟಕ್ಕೆ ನಿಮ್ಮ ಸಪ್ತಮ ಭಾವವನ್ನ ಹಾಗೂ ಪಂಚಮ ಭಾವವನ್ನ ಗುರು ನೋಡ್ತಿದ್ದಾನೆ ನಿಜವೇ. ಆದ್ರೆ ಕುಜ ಎಲ್ಲೆಲ್ಲಿ ನೋಡ್ತಿದ್ದಾನೋ ಅಲ್ಲಿ ನೋಡ್ತಿಲ್ಲ. ತುಂಬಾ ನೀವು ನಿಮ್ಮ ಕಂಟ್ರೋಲಲ್ಲಿ ಇರೋಲ್ಲ. BPಗಳು ರೈಸ್ ಆಗ್ಬೋದು. ಸಿಂಹರಾಶಿಯವರು ಆರೋಗ್ಯದಲ್ಲಿ ಏರುಪೇರು ಆಗ್ಬೋದು. ಒಡ ಹುಟ್ಟಿದವ್ರ ಜೊತೆ ತಗಾದೆ ಆಗ್ಬೋದು. ಪ್ರಾಪರ್ಟಿ ಪರ್ಚೇಸ್, ಪ್ರಾಪರ್ಟಿ ಸೆಲ್ಲಿಂಗ್, ಅದರಲ್ಲಿರೋರ್ಗಂತೂ ಪೂರ್ತಿ ನಿಂತ್ಕೊಬಿಡುತ್ತೆ. ದೊಡ್ಡ ಪ್ರಾಜೆಕ್ಟ್ಗಳು, ದೊಡ್ಡ ಇನ್ವೆಸ್ಟ್ಮೆಂಟು, ಶಕ್ತಿ ಮೀರಿದಂತಹ ಒಂದು ಏನಾದರೂ. ಖಂಡಿತ ಸಿಂಹರಾಶಿಯವರು ತುಂಬಾ ಜನ ಕಮೆಂಟ್ ಆಗ್ತೀರಿ, ನಡೆದಿದೆ ಗುರುಗಳೇ. ಈ ಒಂದು 7-8 ದಿನದಲ್ಲಿ ನಿಮ್ಮ ಮನೇಲಿ ಏನಾದರೂ ಕಿರಿಕಿರಿ, ಪೆಟ್ಟು, ಕಳ್ಕೊಂಡಿರೋದು, ಒಂದು ಮೊಬೈಲ್ ಆದರೂ ಸ್ಕ್ರ್ಯಾಚ್ ಆಗಿರುತ್ತೆ, ಮೊಬೈಲ್ ಆದರೂ ಡ್ಯಾಮೇಜ್ ಆಗಿರುತ್ತೆ, ಇಲ್ಲ ಗಾಡಿ ಆದರೂ ನಡು ರೋಡಲ್ಲಿ ನಿಂತಿರುತ್ತೆ.
ಏನೋ ಒಂದು ಕಿರಿಕಿರಿ, ಏನೋ ಪ್ರಯತ್ನ ಮಾಡ್ತಿದ್ದೀರ, ಕೈಗೆ ಬಂದಿದ್ದು ಬರ್ತಿಲ್ಲ, ಒಂಥರ ದಿಢೀರಂತ ಮನೆ ಬದಲಾವಣೆ, ದಿಢೀರಂತ ಜಾಗ ಬದಲಾವಣೆ, ದಿಢೀರಂತ ಒಂದು ಹಣಕಾಸಿನ ಒತ್ತಡ, ಮಕ್ಕಳ ವಿಚಾರ, ಮನೆ ವಿಚಾರ, ಒಡಹುಟ್ಟಿದವರ ವಿಚಾರ, ಕೆಲವೊಂದು ತುಂಬಾ ನಿಮ್ಮನ್ನ ಡಿಸ್ಟರ್ಬ್ ಮಾಡಿರುತ್ತೆ ಸಿಂಹರಾಶಿ. ಹೌದು ಅಲ್ವೋ ಹೇಳಿ? ಕಾರಣ ಈ ಪಿಶಾಚಾಬಾಧ. ಹೌದು, ಆರೋಗ್ಯದ ಮೇಲಂತೂ ತುಂಬಾ ಜಾಗರೂಕತೆ. ಕುಜ ಕೇತು ಕುಟುಂಬೇಸ್ತುಂದ್ರ ಪುಟುಮೇಸ್ತುಂದ್ರ ಅಂತ ನಮ್ ಗುರುಗಳು ಹೇಳೋರು. ಒಳಗಡೆನೇ ಗೆದ್ದಲ್ ತರ ತಿನ್ಕೊಂಡ್ ಬರುತ್ತೆ. ಮಾತಾಡ್ತಿದೆ ನಿಮ್ಮ ಬಾಡಿ, ಏನ್ ತಿಂತಿದ್ದೀರಾ, ಏನ್ ಮಾಡ್ತಿದ್ದೀರಾ, ಹೆಂಗ್ ಮಲಗ್ತಿದ್ದೀರಾ, ಪ್ಲೀಸ್. ವಿಪರೀತ ಗೊರಕೆ ಬರ್ತಿದೆ, ವಿಪರೀತ ಗಂಟಲಿನ ಶ್ವಾಸಕೋಶಗಳಲ್ಲಿ ಸಮಸ್ಯೆ ಬರ್ತಿದೆ, ಮಂಡಿಗಳು ಮಾತಾಡ್ತಿದ್ದಾವೆ, ಸೊಂಟಗಳು ಮಾತಾಡ್ತಿದೆ, ಪಾದಗಳು ಮಾತಾಡ್ತಿದೆ. ವೆರಿ ಕೇರ್ಫುಲ್. ಸಮ್ವೇರ್ ನಿಮ್ಮ ಫುಡ್ ಹ್ಯಾಬಿಟ್ ಆರ್ ಡ್ರಿಂಕಿಂಗ್ ಹ್ಯಾಬಿಟ್ ಆರ್ ಸ್ಮೋಕಿಂಗ್ ಹ್ಯಾಬಿಟ್, ಸಮಥಿಂಗ್ ಏನೋ ಒಂದು ನಿಮ್ಮನ್ನ, ನಿಮ್ಮ ಪ್ರಭಾವ, ಪರಿಸರ ನಿಮ್ಮನ್ನ ಕಂಟ್ರೋಲ್ ತಗೊಳಕ್ ನೋಡುತ್ತೆ. ತುಂಬಾ ಜಾಗ್ರತೆ ಮಕ್ಕಳೇ, ತುಂಬಾ ಜಾಗ್ರತೆ. ಕುಜ ಕೇತು ಅವನು ಬೆಂಕಿಯೇ, ಅವನು ಯೋಗಕಾರಕ ಇರಬಹುದು. ಅವನು ಯೋಗ ಕೊಟ್ಟು ಬಿಟ್ಟು ಇವಾಗ ನೋಡಿ ವೇದಿಕೆ ಮೇಲೆ ದೊಡ್ಡದಾಗಿ ಇವ್ರು ಫಂಕ್ಷನ್ ಮಾಡೋಕ್ಕೂ ಏನಾಯ್ತು? ಯೋಗವೇ ಅದು, ಎಲ್ರಿಗೂ ಆಗುತ್ತಾ? ಅಲ್ಲಿ ನೋಡಿದ್ರೆ ನುಗ್ಗು ಬಿಟ್ಟಿದ್ದಾರೆ ಜನ. ಕುಜ ಕೇತು ಓವರ್ ಕಾನ್ಫಿಡೆನ್ಸ್ ಅಂತೇವೆ, ಏನೂ ಆಗಲ್ಲ ನಡೆಯೋ, ತಿರುಗಿಸ್ಬಿಡ್ತಾನೆ. ಜಾಗ್ರತೆ. ಸಿಂಹಂ ಜಾಗ್ರತೆ. ಮುಖ್ಯವಾಗಿ ನವಗ್ರಹ ನಾಯಕಿ ಅಷ್ಟಮವನ್ನು ನೋಡ್ತಿದ್ದಾನೆ ನಿಮಗೆ. ಪ್ರಯಾಣವಂತೂ ಬೇಡವೇ ಬೇಡ. ಧೂರ್ತರ ಜೊತೆ ವ್ಯವಹಾರ, ಆಮೇಲೆ ಕೆಟ್ಟ ಕೆಲಸಗಳು ಪ್ರಚೋದನೆ ಮಾಡಿಸುತ್ತೆ. ಬೇಗ ದುಡ್ಡು, ಬೇಗ ಇನ್ನೊಂದೇನೋ ಆ ಜಾಗ ಸಾರ್ ಹಾಕೋಬಿಡೋಣ, ಲಿಟಿಗೇಷನ್ ಇದೆ, ಇನ್ನೊಂದಿದೆ ಹಾಕೊಂಡ್ಬಿಡೋಣ ಅನ್ನತಕ್ಕಂಥ ಭಾವಾರ್ಥಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದಾಗುತ್ತೆ. ಸಿಂಹಂ ಜಾಗೃತಂ. ವೆರಿ ವೆರಿ ಕೇರ್ಫುಲ್. ಬೇಡವೇ ಬೇಡ. ನಮ್ಗೆ ಯಾಕೆ ಬೇಕು ಮಕ್ಕಳೇ? ಧರ್ಮಬದ್ಧವಾಗಿ ಗಳಿಸಿದ ಧರ್ಮರಾಯರೇ 32 ವರ್ಷದ ಮೇಲೆ ರಾಜ್ಯಭಾರ ಬಿಟ್ಟು ಹೊರಟೋದ್ರು. ಅಂತಿಮ ಯಾತ್ರೆಗೆ ಹೊರಟು ಬಿಟ್ರು. ಇಲ್ಲ ನಾವು ಹೊರಟು ಬಿಡೋಣ ಅಂದ್ಬಿಟ್ಟ ಅರ್ಜುನನೇ. ನಮ್ಮ ಬಂಧು, ನಮ್ಮ ಆತ್ಮ ಬಂಧು, ನಮಗ ಅಣ್ಣನಾಗಿ ನಿಂತಿದ್ದ, ಗುರುವಾಗಿ ನಿಂತಿದ್ದ, ಮಿತ್ರನಾಗಿ ನಿಂತಿದ್ದ, ಸೋದರನಾಗಿ ನಿಂತಿದ್ದ, ಗುರುವಾಗಿ ನಿಂತಿದ್ದ, ದೈವವಾಗಿ ನಿಂತಿದ್ದ. ದೈವವೇ ಇಲ್ಲ ಅಣ್ಣ, ಆತನೆಲ್ಲದ ಈ ಜಾಗದಲ್ಲಿ ಇನ್ನೇನಣ್ಣ ಅಂತ ಹೇಳ್ತಾನೆ. ನಡಿಯಪ್ಪ ಅಂತಾನೆ ಧರ್ಮರಾಯರು. ಪರೀಕ್ಷಿತ್ ಮಹಾರಾಜನಿಗೆ ಕರೆದು ಮಹಾರಾಜ ಪಟ್ಟ ಕೊಟ್ಟು ಹೊರಡ್ತಾರೆ ಅವರು. ಧರ್ಮಬದ್ಧವಾಗಿ ರಾಜ್ಯ ಪಡೆದಂತ ಧರ್ಮರಾಯರೇ, ಅವ್ರಿಗಾಗ ಎಷ್ಟಿತ್ತು? 107 ವರ್ಷ ಹೆಚ್ಚು ಕಡಿಮೆ. ಭೀಷ್ಮಾಚಾರ್ಯರು ಯೋಚನೆ ಮಾಡಿ ನೋಡಿ, 250 ವರ್ಷ. ಭೀಷ್ಮಾಚಾರ್ಯರ ದೊಡ್ಡಪ್ಪ ಇದ್ದ, ಚಿಕ್ಕಪ್ಪ ಅನ್ಕೋತೀನಿ, ಎಸ್. ಆತನಿಗೆ ಎಷ್ಟು ವಯಸ್ಸು? ಹೆಚ್ಚು ಕಡಿಮೆ ಆತನಿಗೆ ಒಂದು 400 ವರ್ಷ ಆಯಸ್ಸು. ನಮ್ಮ ಈ ಒಂದು ಕಲಿಯುಗಕ್ಕೆ ತಗೊಂಡ್ರೆ ನಾವು ಇರ್ಬೋದಿತ್ತಲ್ವ, ಇವರು 400 ವರ್ಷದವರೆಗೂ ರಾಜ್ಯಭಾರ ಮಾಡ್ಬೋದಿತ್ತಲ್ವಾ? ಇಷ್ಟು ಸಾಕು. ಧರ್ಮ ಅಷ್ಟೇ. ಒಂದು ಅಡಿಗೆಗೆ ಉಪ್ಪು ಇಷ್ಟೇ ಹಾಕೋದು, ಚಿಟಿಕೆ ಉಪ್ಪೆ, ಮಣಗಟ್ಲೆ ಸುರಿಯೋಲ್ಲ. ಧರ್ಮ ಆ ರೀತಿಯೇ, ಇಷ್ಟೇ. ಅಧರ್ಮ ಜಾಸ್ತಿಯೇ. ಸಾಕು ಅಂದಾಗ ಸಾಕು. ಸಿಂಹ ಎಚ್ಚರಿಕೆ ಮಕ್ಕಳು, ಯಾರೋ ನಿಮ್ಮನ್ನ ಎಳಿತಾರೆ. ಅದರಲ್ಲೂ ಕಾನೂನು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು ತುಂಬಾ ಹುಷಾರಾಗಿದೆ. ಸಿಂಹರಾಶಿ ಕಾನೂನು ಅಂದ್ರೆ ಲಾಯರು, ಪೊಲೀಸು, ನ್ಯಾಯಾಂಗ, ಕಾರ್ಯಾಂಗ, ಮಾಧ್ಯಮ ರಂಗ, ಹೌದು, ದಾರಿ ತೋರಿಸ್ತಕ್ಕಂಥವ್ರು, ರಕ್ಷಣೆ ಕೊಡ್ತಕ್ಕಂಥವ್ರು, ಪ್ರೊಟೆಕ್ಷನ್ ಮಾಡ್ತಕ್ಕಂಥವ್ರು, ಮಾರ್ಗದರ್ಶನ ಮಾಡ್ತಕ್ಕಂಥ ಉದ್ಯೋಗ ಕೆಲಸ ಕಾರ್ಯಗಳಲ್ಲಿರೋರು. ರಕ್ಷಣೆ ಮಾಡೋರಿಗೆ ರಕ್ಷಣೆ ಇಲ್ಲ ಅಂತ ಹೇಳಿದಾನೆ. ಹುಷಾರು, ಯಾರೋ ನಿಮ್ಮ ಮೇಲೆ ದಾಳಿಗೆ ಬಂದ್ಬಿಡ್ತಾರೆ. ಎಲ್ಲಿಂದ ಬಂತೋ ಗೊತ್ತಿಲ್ಲ, ಹಾರು ಬರುತ್ತೆ. ತುಂಬಾ ನವಗ್ರಹ ನಾಯಕಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಆ ದೇವಿಗೆ ಸದಾ ಒಂದು ದೀಪ ಪೂಜೆ. ಅಮ್ಮ, ನನ್ನ ಶಕ್ತಿ ಪೋಲಾಗಬಾರ್ದು, ನನಗೆ ದುಷ್ಟ ಶಕ್ತಿಯೂ ಬೇಡ, ನೀನಿದ್ದಿ, ನೀನು ನಡೆಸು ಅಂತ. ಇನ್ನು ಕನ್ಯಾ ರಾಶಿ ವಿಶೇಷವಾಗಿ ವ್ಯಯಭಾವದಿಂದ 6ನೇ ಮನೆ, 7ನೇ ಮನೆ ಹಾಗೂ ನಿಮ್ಮ 3ನೇ ಮನೆ ನೋಡ್ತಿದ್ದಾನೆ. ವ್ಯಯ ಉಂಟು. ನೀವು ಸಂಪಾದಿಸಿದ ಒಂದು ಭೂಮಿಯನ್ನ ಕಳ್ಕೊತೀರಿ, ಒಂದು ಮನೆಯನ್ನ ಕಳ್ಕೊತೀರಿ, ಒಂದು ಜಾಗದ ವಿಚಾರದಲ್ಲಿ ಒಂದು ತಲೆನೋವಿದೆ ಕನ್ಯಾ ರಾಶಿಯವರಿಗೆ. ಒಳ ಹುಟ್ಟಿದವರ ಕಡೆ ಗಮನ ಇರಲಿ. ಒಳ ಹುಟ್ಟಿದವರ ಕಡೆ
ಹೊಡೆದಾಟ ಬಡದಾಟ ಈ ಸ್ಪೋರ್ಟ್ಸ್ ಲೈನಲ್ಲಿದ್ದರೆ ತುಂಬ ಜಾಗರೂಕತೆ, ಇಂಜುರಿ ಜಾಸ್ತಿ ಆಗ್ತಕ್ಕಂಥದ್ದುಂಟು. ನಿಮ್ಮ ಯಜಮಾನಿಯ ಕಡೆ ಗಮನವಿರಲಿ, ಪತ್ನಿಯ ಕಡೆ ಪತಿಯ ಕಡೆ ಮೈಯೆಲ್ಲ ಕಣ್ಣಾಗಿ ನೋಡ್ಕೋತಾ ಇರಿ. ಯಾಕಂದ್ರೆ ನಿಮ್ಮ ಸಪ್ತಮ ಭಾವದಲ್ಲಿ ಶನಿ ಕುಳಿತಿದ್ದಾನೆ, ಆಯುಷ್ಯ ಪೋಷಿಸ್ತಿದ್ರೆ ಇವನ್ ಸೇರ್ಕೊಂಡು ಅಲ್ಲಿರ್ತಾನೆ ಅಂತ. ಅವರ ಮನೆಯವರಿಗೋ ಅವ್ರ ಕುಟುಂಬದವರಿಗೋ ನಿಮ್ಮ ಯಜಮಾನರ ಮನೆಯ ಕುಟುಂಬದಲ್ಲಾದರೂ ಒಂದು ಅವಘಡಗಳಿರ್ತವೆ. ಜಾಗ್ರತೆ. ದೂರ ಪ್ರಯಾಣಗಳಲ್ಲಿ ಮುಖ್ಯವಾಗಿ ನೀವು ಜಾಗ್ರತೆ. ನೀವು ಸ್ವಲ್ಪ ಮೊಂಡುಗಟ್ಟುಗಳೇ, ನೋಡಕ್ ನೀವು ಹಾಗೇನೆ ನೀವು ಮಾಡಬೇಡ ಮಾಡೋದೆ, ಹೋಗ್ಬೇಡ ಹೋಗೋದೆ, ನೋಡ್ಬೇಡ ನೋಡೋದು. ಯಾಕಂದ್ರೆ 3ನೇ ಮನೆ 6ನೇ ಮನೆ ನೋಡ್ತಿದ್ದಾನೆ ಅವನು. ಬಲ ಬಂದ್ಬಿಡುತ್ತೆ, ಶಕ್ತಿ ಬಂದ್ಬಿಡುತ್ತೆ. ಆ ಶಕ್ತಿಯ ದುರುಪಯೋಗ ಆಗ್ತಕ್ಕಂಥದ್ದಾಗುತ್ತೆ. ಮುಖ್ಯವಾಗಿ ಸೋದರರ ಜೊತೆ, ಯಜಮಾನರಿದ್ದರೆ ಅವರ ಸೋದರರು, ಪತ್ನಿ ಇದ್ದರೆ ಅವರ ಸೋದರರು, ಹೌದು, ತಂದೆ ಇದ್ರೆ ಅವರ ಸೋದರರು, ತಾಯಿ ಇದ್ರೆ ಅವರ ಸೋದರರು, ಯಜಮಾನರಿದ್ದರೆ ಅವರ ಸೋದರರು, ಇಲ್ಲ ಯಜಮಾನ, ಮನೆಯ ಯಜಮಾನ. ಗಂಡಸರಿಗೆ ತೊಂದರೆ ಉಂಟು, ಒಡ ಹುಟ್ಟಿದವರಿಗೆ ತೊಂದರೆ ಉಂಟು, ಭೂಮಿ ವಿಚಾರದಲ್ಲಿ ಕಿರಿಕಿರಿ ಉಂಟು. ಈಗೇನು ಬೆಳೆ ಇಡೋದು, ಇನ್ನೊಂದು ಮಾಡೋದು, ಏನೇನೋ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಮಾಡಿದರೂ ಈ 50 ದಿನ ಕದಲೋಗ್ ಬಿಡೋದಿಲ್ಲ. ನಿಮ್ಗೊಂಥರ ಎದೆ ಮೇಲೆ ಭಾರ ಇಟ್ಟಿರೋ ತರ ಬಂದು ಕುತ್ಕೊಳ್ಳುತ್ತೆ. ಒಂದು ಭೂಮಿದೋ, ವಾಹನದ್ದೋ, ಮನೆಯದೋ, ಜಾಗದ್ದೋ ಒಂದು ಭಾರವಾಗಿ ನಿಂತುಕೊಳ್ಳುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯ, ನಮ್ಮ ಅರಕಲಗೂಡು ರಾಮನಾಥೇಶ್ವರ ಸುಬ್ರಹ್ಮಣ್ಯ, ಪಳನಿ ಕ್ಷೇತ್ರ, ಕಾಳಹಸ್ತೇಶ್ವರ ಕ್ಷೇತ್ರ, ಪೃಥ್ವಿಲಿಂಗ ಏಕಾಂಬರೇಶ್ವರ ಅಂತ ಹೇಳ್ತಾರೆ. ದರ್ಶನಂ, ದಗದಗಿಸುವ ಕುಜಾಕೇತು ಆಕಾಶಲಿಂಗಂ ಚಿದಂಬರಂ. ದರ್ಶನ ಮಾಡತಕ್ಕಂಥ ಒಂದು ಪ್ರಯತ್ನ ಮಾಡಿ. ಅಲ್ಲೆಲ್ಲೂ ಹೋಗ್ಲಿಕ್ಕಾಗಲ್ಲ. ಹತ್ತಿರದಲ್ಲೇ ವಿಶೇಷ ಕ್ಷೇತ್ರಗಳಿದ್ದಾವೆ. ಶಿವಕ್ಷೇತ್ರಗಳು, ಗವಿಗಂಗಾಧರೇಶ್ವರ ಇದೆ, ನಮ್ಮ ಸೋಮೇಶ್ವರ ಇದೆ, ಹಲಸೂರ್ ಹತ್ರ. ಅದ್ಭುತವಾದ ಕ್ಷೇತ್ರಗಳಿದ್ದಾವೆ. ಮುಳುಬಾಗಿಲಿನಲ್ಲಿರತಕ್ಕಂಥ ಹನುಮ ಕ್ಷೇತ್ರ ದರ್ಶನಂ. ವ್ಯಾಸರಾಯರಿಂದ ಮೊಟ್ಟ ಮೊದಲ 108 ಹನುಮ ಕ್ಷೇತ್ರಗಳನ್ನ ಸ್ಥಾಪಿಸಿದ್ರು. ಅಂತ ಒಂದು ಮೊಟ್ಟ ಮೊದಲ ಕ್ಷೇತ್ರ ಮುಳುಬಾಗಿಲಿನಲ್ಲಿರತಕ್ಕಂಥ ಹನುಮ ಕ್ಷೇತ್ರ ದರ್ಶನಂ. ಅದನ್ನು ಮಾಡಿ. ಮುಖ್ಯವಾಗಿ ಕನ್ಯಾ ರಾಶಿ, ದೂರದ ಕೆಲಸಗಳು ಒಂಥರ ಭಾರವಾಗ್ತಿದೆ. ದೂರದ ಜಾಗ, ದೂರದಲ್ಲಿ ನಿಮ್ಮ ಬಂಧುಗಳಿದ್ರೆ ದೂರದ ಬಂಧುವಿಗೆ, ದೂರದ ಮನೆಯವರಿಗೆ, ದೂರದಲ್ಲಿರುವ ನಿಮ್ಮ ಸೋದರರಿಗೆ, ಕುಟುಂಬಸ್ಥರಿಗೆ ಬಾಧೆ ಉಂಟು. ನಮಗ್ ನೋವೇ ಅಲ್ವಾ ಮಕ್ಕಳು, ಕಣ್ಣೀರು ಹಾಕ್ಬಿಡ್ತಾರೆ. ಇದು ನಡೆದಿರುತ್ತೆ. ಕನ್ಯಾ ರಾಶಿಯವರು ಕೂಡ ಕಮೆಂಟ್ ಕೊಡ್ತೀರಿ, ಆಗಿದೆ ಗುರುಗಳೇ, ನಮ್ಮ ಮನೆಯಲ್ಲಿ ಅನಾಹುತಗಳಾಗಿದ್ದಾವೆ, ಒಂಥರ ಭಾರದ ತರ ನಿಂತಿದ್ದೇವೆ. ಭೂಮಿದೋ, ಮನೆದೋ, ಒಡ ಹುಟ್ಟಿದವ್ರದ್ದು ವಿಚಾರದಲ್ಲಿ, ಅವರ ಮಕ್ಕಳ ವಿಚಾರದಲ್ಲೂ ಅಲ್ಲೊಂದು ನೋವು ನೋಡಿದ್ದೇವೆ. ಯಜಮಾನರ ಮನೆ, ಹೆಂಡತಿಯ ಮನೆಯ ಕಡೆಯವರ ವಿಚಾರದಲ್ಲಿ ಒಂದು ನೋವು ನೋಡಿದ್ದೇವೆ ಅಂತ ಖಂಡಿತ ಕಮೆಂಟ್ಸ್ ಹಾಕ್ತೀರಿ. ಐಲ್ ಬಿ ವೇಟಿಂಗ್. ಮಿಕ್ಕ ರಾಶಿಗಳಿಗೆ ಹೇಗಿದೆ ಫಲ ಅನ್ನತಕ್ಕಂಥದ್ದನ್ನ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ತುಲಾ ರಾಶಿಗೆ ಈ ಒಂದು ಕುಜ ಕೇತು ಶನಿಯನ್ನು ಎಳ್ಕೊಂಡು, ರಾಹುವನ್ನು ಎಳ್ಕೊಂಡು, ಸೂರ್ಯನನ್ನು ಎಳ್ಕೊಂಡು, ಏನ್ರಿ ಇದು, ಏನು ಸುಮ್ಮನೆನಾ? ಇದೊಂಥರ ಹೆಂಗೆ ಗೊತ್ತಾ? ಪೆಟ್ರೋಲು, ಗ್ಯಾಸು, ಆಮೇಲೆ ತುಪ್ಪ, ಸೀಮೆಎಣ್ಣೆ, ಆಮೇಲೆ ಆ್ಯಸಿಡ್, ಈ ಥರ ಅವರು ಇವರೆಲ್ಲ ಸೇರಿದ್ರೆ ಏನಾಗುತ್ತಪ್ಪ? ಗಾಜಿನ ಪೀಸುಗಳು ಇವರೆಲ್ಲ ಸೇರ್ಕೊಂಡ್ರೆ ಏನಾಗುತ್ತೆ? ಪೆಟ್ರೋಲು, ಗ್ಯಾಸು, ಸೀಮೆಎಣ್ಣೆ, ಆಯಿಲು, ಗಾಜುಗಳು ಎಲ್ಲ ಸೇರಿ ವಿಸ್ಫೋಟಿಸಿದರೆ ಎಷ್ಟು ಬಿಗಿಭತ್ಸವಾಗಿರ್ತವೋ ಆ ರೀತಿ ಇರ್ತವೆ. ಕುಜ, ಕೇತು, ರಾಹು, ಶನಿ, ಸೂರ್ಯ ಸೇರಿದರೆ ಈ ರೀತಿಯ ಕಂಪನ, ಪ್ರಳಯವೇ, ಪ್ರವಾಹವೇ.
ಪ್ರವಾಹವೇ. ಆ ರೀತಿಯ ಒಂದು ಉನ್ಮಾದ ಪಿಶಾಚ ಸ್ಥಿತಿ ಅಂತ ಹೇಳ್ತಾರೆ ಇದನ್ನ. ದುಷ್ಟಗ್ರಹಗಳು ತುಂಬಾ ಒಳ್ಳೇದು ಮಾಡ್ತವೆ ಈ ತರ ಸೇರಿದ್ರೆ. ಆದ್ರೆ ಅದ್ರ ಜೊತೆನಲ್ಲಿ 1,000 ಮಂದಿ ನಡ್ಕೊಂಡು ಹೋಗ್ಬಿಡ್ತಾರೆ. ನೋಡಿ, ಈಗ ವೇದಿಕೆ ಮೇಲೆ ಅದೊಂದು ಫಂಕ್ಷನ್ ಬ್ಯೂಟಿಫುಲ್ ಅನ್ಕೊಂಡ್ವಿ, ತಂದಿಟ್ಬಿಟ್ವಾ, ಇಡೀ ಕರುನಾಡು 7 ಕೋಟಿ ಕನ್ನಡಿಗರ ಕಣ್ಣಲ್ಲೂ ನೀರು ಹರಿಯತಕ್ಕಂಥ ಭಾವ ಆಗ್ಬಿಡ್ತಾ ಮಕ್ಕಳೇ. ಆ ರೀತಿಯ ಆಪೋಷಣಂ. ಒಂದು ಯುದ್ಧ ನಡಿಬೇಕಾದ್ರೆ ಗೆಲುವು ನಿಶ್ಚಿತ, ಆದ್ರೆ ಲಕ್ಷಾಂತರ ಜನ ಸಾವು ನಿಶ್ಚಿತ. ಸಾವು ನಿಶ್ಚಿತ. ಒಂದು ಗೆಲುವಿನಿಂದಗಡೆ ಲಕ್ಷಾಂತರ ಜನರ ಕಣ್ಣೀರು ಇರುತ್ತೆ. ತುಲಾ ರಾಶಿ ಅಂತ ನಿಮಗೆ ನಿಮ್ಮ ಧನಸ್ಥಾನವನ್ನ ನೋಡ್ತಾನೆ. ಲಾಭದಲ್ಲಿರ್ಬೋದು, ಎಸ್, ಬಟ್ ಅಲ್ಲೊಂದು ಬಲಿದಾನಗಳನ್ನ ತಗೊಳುತ್ತೆ. ಎಸ್ಪೆಷಲಿ ಇಫ್ ಯು ಹ್ಯಾವ್ ಎನ್ ಎಲ್ಡರ್ ಬ್ರದರ್ಸ್, ಅಪ್ಪನ ಅಣ್ಣಂದಿರು, ಅಮ್ಮನ ಅಣ್ಣಂದಿರು, ಅಮ್ಮನ ಅಣ್ಣ ತಮ್ಮಂದಿರು, ಅಪ್ಪನ ಅಣ್ಣ ತಮ್ಮಂದಿರು, ಇಲ್ಲ ನಿಮ್ಮ ಅಣ್ಣ ತಮ್ಮಂದಿರಿಗೆ ಅಲ್ಲೊಂದು ನೋವುಂಟು. ಜಾಗ್ರತೆ. ಧನಂ ವ್ಯಯಂ. ಪ್ರಾಪರ್ಟಿ ತಗೊಳ್ಳುವಾಗ ಜಾಗ್ರತೆ. ಎಲ್ಲರೂ ಅಷ್ಟೇ, 50 ದಿನ ಪ್ರಾಪರ್ಟಿ ತಗೊಳ್ಳುವಾಗ ಮೈಯೆಲ್ಲಾ ಕಣ್ಣಾಗಿರಿ. ಮೋಸ ಮಾಡ್ತಾರೆ, ಪೇಪರ್ಸ್ ಸರಿ ಇರಲ್ಲ, ಡಾಕ್ಯುಮೆಂಟ್ಸ್ ಸರಿ ಇರಲ್ಲ, ಫ್ರಾಡ್ಗಳು ಉಟ್ಕೋಬಿಟ್ಟಿದ್ದಾರೆ. ಅಯ್ಯೋ ಮನುಷ್ಯ ಮೋಸನಪ್ಪ, ಮೋಸಗಾರನಪ್ಪ, ತುಂಬಾ ಮೋಸಗಾರನಪ್ಪ. ಈ ರೀತಿ ಒಂದು ಬದುಕಬೇಕಾ ಇನ್ನೊಬ್ಬರಿಗೆ ಮೋಸ ಮಾಡಿ? ಏನೋ ಅಲ್ಪ ಸ್ವಲ್ಪ ದೋಷಗಳಿರುತ್ತೆ, ದೋಷವಿಲ್ಲದೆ ಸೃಷ್ಟಿ ಇಲ್ಲ, ಒಪ್ಕೊಳ್ಳೋಣ. ನಮ್ಗೊಂದು ಕೈಯಲ್ಲೋ ಕಾಲಲ್ಲೋ ಕಣ್ಣಲ್ಲೋ ಏನೋ ಒಂದು ರೋಗವೋ ಇನ್ನೊಂದು ಇರುತ್ತೆ, ನಮಗೂ ಗೊತ್ತಿರೋಲ್ಲ. ಇಲ್ಲ, ಬದುಕಬೇಕಲ್ವಾ, ಅಲ್ಲೊಂದು ಸುಳ್ಳು, ಪರವಾಗಿಲ್ಲ. ಆದ್ರೆ ಜೀವನವೇ ಸುಳ್ಳು, ವ್ಯವಹಾರವೇ ಪೂರ್ತಿ ಸುಳ್ಳು, ಮೋಸ, ಮಾರೋದಂತೆ ಇನ್ನೊಬ್ರು ಕೇಸ್ ಹಾಕೋದಂತೆ, ಅದ್ರಲ್ಲೊಂದು ಫ್ರಾಡ್ ಇದೆಯಂತೆ, ಆದ್ರೂ ಟೋಪಿ ಹಾಕೋದಂತೆ. ಈ ರೀತಿ ಅವ್ನು ಮಾರೋವರೆಗೂ ಕಾತ್ಕೊಂಡಿರೋದು, ಇವನ್ ಕೇಸ್ ಹಾಕೋದು. ಶಿವ ತಿಂದಿದ್ ಜೀರ್ಣಿಸುತ್ತ ಮಕ್ಕಳೇ, ಜೀರ್ಣಿಸುತ್ತ. ಧರ್ಮಬದ್ಧವಾಗಿ ಯುದ್ಧ ಮಾಡಿ ಆ ಧರ್ಮದ ಪರವಾಗಿ ಅಲ್ವಾ ಕೃಷ್ಣ ನಿಂತಿದ್ದು. ಧರ್ಮರಾಯರು ಎಲ್ಲಿದ್ದಾರಪ್ಪ? ಧರ್ಮರಾಯರಿದ್ದಾರ? ಹೊಟ್ಟೆ ಹೊಡೆದು ಈ ತರ ಬಗುದು ತಿನ್ಲಿಕ್ಕೆ ಹೋಗ್ತಿರಲ್ವಾ? ಇದು ನ್ಯಾಯವೇನ? ಧರ್ಮವೇನ? ಅಣ್ಣನ ಹತ್ರ, ತಮ್ಮನ ಹತ್ರ, ವ್ಯವಹಾರದ ಹತ್ರ ದುಡ್ಡು ತಗೊಂಡ್ರಲ್ಲಪ್ಪ ಅವತ್ತು ಮಾತು. ಅಯ್ಯ, ನೋಡ್ತೀನಲ್ವಾ, ನನ್ನ ಗುರುಗಳು ಒಂದು ಜಾಗ ತಗೊಂಡಿದ್ದಾರೆ ಮಕ್ಕಳೇ. 11 ಸ್ಕೆಚ್. ಆಮೇಲೆ ಸೈನ್ ಆಗ್ತೀವಿ ಅಂತೇಳಿ ಪೆಂಡಿಂಗ್ ರಿಜಿಸ್ಟ್ರೇಷನ್ ಅದೊಂದು ಅಟ್ಯಾಚ್ ಮಾಡಬೇಕು. ಇವತ್ತಿಗೂ ಆಗಿಲ್ಲ, 7 ವರ್ಷ ಆಗಿದೆ. ಹತ್ರ ಹೋದ್ರೆ ಆ ಜಾಗದ ಹತ್ರ ಹೊಡಿಲಿಕ್ಕೆ ಬರ್ತಾರೆ, ತುಂಬಾ ದೊಡ್ಡವರು. ಗುರುಗಳು ಸಂಕಟ, ಇದೇನೋ ಇದು, ಅಕ್ಕ ತಂಗಿ ಎಲ್ರೂ ಇದಾರೆ, ಏನೋ ಒಂದು ಮಾಡ್ಬೇಕು ಅಂತ ಇವತ್ತಿಗೂ ಆ ಜಾಗಕ್ಕೆ ಹೋಗೋದಾಗೆ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಮಾರ್ಬಿಟ್ರು, ದುಡ್ಡು ತಗೋಬಿಟ್ರು, ಹಂಚ್ಕೊಬಿಟ್ರು. 11 ಸ್ಕೆಚ್ ಹತ್ರ ಬಂದ್ರೆ, ಸರ್ವೇರ್ ಹತ್ರ ಬಂದ್ರೆ ತಗ 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 ಅಂತಾರೆ. ಅದು ಅಟ್ಯಾಚ್ ಮಾಡಿದ್ರೆ ಒರಿಜಿನಲ್ ಡಾಕ್ಯುಮೆಂಟ್ ಬರಲ್ಲ. ಇನ್ನು ಇವ್ರ ಹೆಸರಲ್ಲಿದೆ ಆಲ್ರೆಡಿ ಮಾರಾಟಕ್ಕೆ, ಇನ್ನೊಂದಕ್ಕೆ. ಶಿವ ಏನ್ ಹೇಳ್ತೀರಿ ಮಕ್ಕಳೇ? ಯಾವುದು ನ್ಯಾಯ, ಯಾವುದು ಧರ್ಮ? ಅವ್ರು ಹೇಳ್ತಿದ್ರೆ ಇನ್ನೂ ಒಬ್ಬ ರಸ್ತೆನೇ ಇಲ್ಲ ಮಾರ್ಬಿಟ್ಟಿದ್ದಾನೆ, ಸುಳ್ಳು ಹೇಳ್ಬಿಟ್ಟು. ಅಲ್ಲಿ ರಸ್ತೆಯೇ ಇಲ್ಲ. ಇವ್ರ ಕಷ್ಟಕ್ಕೆ ಮಾರೋವಾಗ ನೋಡ್ತಾರೆ ರಸ್ತೆನೇ ಇಲ್ಲ. 10 ಅಡಿ ರಸ್ತೆ ಇದೆ, ಅದು ಕೂಡ ಸ್ಮಶಾನದ ದಾರಿ. ಸ್ಮಶಾನಕ್ಕೆ ಓಡಾಡ್ಲಿಕ್ಕೆ ಅಲ್ಲೊಂದು ದಾರಿ ಮಾಡಿಟ್ಟಿರ್ತಕ್ಕಂಥ. ಏನು ನ್ಯಾಯವಯ್ಯ ಇದು? ಯಾವ ಧರ್ಮವಯ್ಯ ಇದು? ಓಡಾಡ್ಲಿಕ್ಕೆ ಒಂದು 25-30 ಅಡಿ ಜಾಗ ಬಿಡಬೇಕು, ಮಾರಾಟ ಆಗುವಾಗಲೇ ಹೇಳಬೇಕು. ಇಲ್ಲವಪ್ಪ, ಎಲ್ಲೋ ಒಂದು 10%. ಅಣ್ಣ 25 ಅಡಿ ಜಾಗ ಇದೆ, 30 ಅಡಿ ಇಲ್ಲ, ರಸ್ತೆ ಇದೆ ಅಣ್ಣ, ಗಾಡಿ ಹೋಗುತ್ತೆ ಬರುತ್ತೆ, 25 ಅಡಿ ಸರಿ. ಅದಾದ್ರೂ ಒಂದು ಧರ್ಮ ನ್ಯಾಯ ಅಂತ ಒಪ್ಪೋಣ. 30 ಅಡಿ ಬೇಕೇ ಬೇಕು, ಇರ್ಲಿ. ಮುಚ್ಚಿಟ್ಟು ಬಿಟ್ಟು ಈ ತರ ಪ್ರತಿಯೊಂದು ಜಾಗದ ವಿಚಾರ, ವ್ಯವಹಾರದ ವಿಚಾರ, ವ್ಯಾಪಾರದ ವಿಚಾರ, ಇದು ತುಲಾ ರಾಶಿಯವರಿಗೆ ವಿಪರೀತವಾಗಿ ನಡೀತಕ್ಕಂಥದ್ದಾಗುತ್ತೆ. ಕೇರ್ಫುಲ್. ನಿಮ್ಮ ವಾಗ್ದೋಷ ಆಗುತ್ತೆ, ಯಾರ ಮೇಲಾದ್ರೂ ಕಲಹಕ್ಕೆ ಹೋಗೋದು, ನಿಮ್ಮ ಮೇಲೆ ಕಲಹಕ್ಕೆ ಬರೋದು, ಉದ್ರಿಕ್ತ ಆಗೋದು, ಕುಟುಂಬದಲ್ಲೇ ಉದ್ರಿಕ್ತ ಸ್ಥಿತಿಗಳು ಉಂಟಾಗ್ತಕ್ಕಂಥದ್ದಾಗುತ್ತೆ. ಜಾಗ್ರತೆ. ಸುಬ್ರಹ್ಮಣ್ಯರ ಆರಾಧನೆ ಮಾಡ್ಕೊಳ್ಳಿ. ಸುಬ್ರಹ್ಮಣ್ಯರ ಕ್ಷೇತ್ರಕ್ಕೊಮ್ಮೆ ಹೋಗಿ ಬನ್ನಿ. ವೃಶ್ಚಿಕ ರಾಶಿ. ರಾಶಿಯಾಧಿಪತಿಗೆ ಸ್ತಂಭನ ಕೇಂದ್ರದಲ್ಲಿ ನಡೀತಿದೆ. 100% ನಿಮ್ಮ ಮನೇಲಿ ಒಂದು ಆಟೋ ಬಾಂಬ್, ನಿಮ್ಮ ಸುತ್ತಮುತ್ತಲು ಏನೋ ಒಂದು ಆಟೋ ಬಾಂಬ್ ಇದೆ.
ಅಗ್ನಿಗೊಂಡವೇ ವೃಶ್ಚಿಕ ರಾಶಿ. ಒಡ ಹುಟ್ಟಿದವರು ವ್ಯವಹಾರ ವ್ಯಾಪಾರ ಒಂದಾನೆ ಮನೆ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಮೇಲಿಟ್ಟಿರೋನ್ ಕರ್ಕೊಂಡು ಬಂದು ಕೆಳಗಡೆನೂ ಬಿಸಾಕ್ಬೋದು. ಸುಮ್ಮನೆ ಮೆಟ್ಲಲ್ಲಿ ಹತ್ತ ಜಾರಿ ಬಿದ್ದಿದ್ದಾರೆ. ಮೊನ್ನೆ ಒಬ್ರು ಅಮ್ಮಮ್ಮ ಅನ್ನಿಸ್ಬಿಟ್ಟಿದೆ. ಸಡನ್ ಸ್ಟ್ರೋಕ್ ಹೊಡೆದಿದೆ. ಫಿಟ್ ಮ್ಯಾನ್, ಹೆಲ್ತಿ, ವಾಕಿಂಗ್ ಎಲ್ಲ ಮಾಡ್ತಿದ್ದ ವ್ಯಕ್ತಿಗೆ ಏನೋ ಮನೆಯಲ್ಲಿ ಮಗಳು ಮೆಡಿಸನ್ ಓದ್ತಿರೋ ಮಗಳು ಏನೋ ನಡೀತಿದೆ ಪಾಪ, ಮಾತಾಡ್ತಿಲ್ಲ, ನಿನ್ಗೆ ಅಂತಿದ್ಯಾ ಅಂತ ತಟ್ಟನ್ನು ತಗೊಂಡೋದ್ರೆ 3 ಕಡೆ ಬ್ಲಾಕ್ ಇದೆ ಅಂತ. ವೃಶ್ಚಿಕಂ ಆರೋಗ್ಯ ಗಮನಂ. ನಿಮ್ ಸುತ್ತಮುತ್ತ ಏನೋ ನಡೀತಿದೆ, ಜಾಗ್ರತೆ. ನೀವು 48 ದಿನ ಕುತ್ಕೊಬಿಡ್ಬೇಕು. ಮನೆ ಬಾಗಿಲಿಗೆ ಒಂದು ದೀಪ, ಮನೆಯಲ್ಲೊಂದು ದೀಪ, ರುದ್ರಪಾರಾಯಣ, ಮಹಾಮೃತ್ಯುಂಜಯ ಮಂತ್ರ ಪಾರಾಯಣ, ಜಪ ತಪ, ದುರ್ಗಾ ಪಾರಾಯಣ, ಲಲಿತಾ ಸಹಸ್ರನಾಮ. ಖಂಡಿತ ವೃಶ್ಚಿಕ ರಾಶಿಯವರ ಮನೆಯಲ್ಲಿ ಏನೋ ಒಂದು ನಡೆದಿದೆ. ಖಂಡಿತ ತುಂಬಾ ಜನ ಹಾಕ್ತಿರಿ. ದುರಂತಗಳು, ಅವಘಡಗಳು, ಅಪಘಾತಗಳು, ದುರಭಿಮಾನಗಳು, ಗಲಾಟೆಗಳು, ಕಿರಿಕಿರಿಗಳು, ಪೊಲೀಸ್ ಸ್ಟೇಷನು, ಆರೋಗ್ಯವೋ, ಹಿರಿಯರಿಗೊಂದು ಕಂಟಕವೋ ಏನೋ ನಡೆದಿರತಕ್ಕಂಥದ್ದು ನಡೆದಿದೆ. ನಿಮ್ಮ 4 ಮನೆ ಚೆಕ್ಮೇಟ್ ಇಟ್ಬಿಟ್ಟಿದ್ದಾನೆ. 10ನೇ ಮನೆ ನಿಮ್ಮ ಮನೆ ಪ್ಲಸ್ 4ನೇ ಮನೆ 7ನೇ ಮನೆ ಇಷ್ಟು ನೋಡ್ತಿದ್ದಾನೆ. ತಾಯಿಗೆ, ಒಡ ಹುಟ್ಟಿದವರಿಗೆ, ನಿಮ್ಮ ವೃತ್ತಿಗೆ ಅಲ್ಲೊಂದುಂಟು. ತುಂಬಾ ಎಚ್ಚರಿಕೆ. ಜುಲೈ 28ರವರೆಗೂ ಒಂಥರ ಕರೆಂಟ್ ಪೋಲ್ನೇ ಇಟ್ಕೊಬಿಟ್ಟಿದ್ದೀರಿ ನೀವು. ನಿಮ್ಮ ಮನೆ ಮೇಲೆನೆ ಕರೆಂಟ್ ಪೋಲು. ನಿಮಗೆ ಸಿಡಿಲ್ ಬಂದು ಬಡಿಯೋ ಹಾಗೆ, ಮಿಂಚು ಬಂದು ಬಡಿಯೋ ಹಾಗೆ ಈ ಪಿಶಾಚ ಬಾಧೆಯುಂಟು. ಜಾಗ್ರತೆ, 100% ಜಾಗ್ರತೆ. ಅದಕ್ಕೊಂದು ಹೇಳ್ಕೊಡ್ತೇನೆ. ನಿಮಗೆ ಇದರ ಪ್ರಭಾವವಾಗಿದೆಯಾ ಇಲ್ಲವಾ? ನಿಮ್ಮ ಮನೆಗೆ ಕಳ್ಳರು ಬಂದು ಬೀಳ್ಬೋದು, ಇಲ್ಲ ಪೊಲೀಸ್ ರೈಡ್ ನಡಿಬೋದು, ಇನ್ಕಮ್ ಟ್ಯಾಕ್ಸ್ ರೈಡ್ ನಡಿಬೋದು, ಏನೋ ಒಂದು ಎಲ್ಲಿಂದಲಾದರೂ. ಇದನ್ನ ಹೇಗೆ ತಿಳ್ಕೋಬೇಕು ಅನ್ನೋದಾದರೆ, ಇವತ್ತು ಪುಟ್ಟದಾಗಿ ಮನೆ ದೇವ್ರಿಗೊಂದು ಪೂಜೆ ಮಾಡಿಬಿಟ್ಟು ಆಗ್ನೇಯ ದಿಕ್ಕಿನಲ್ಲಿ ಆಯಿತು ಅಂತ ಹೇಳಿದ್ರೆ, ಇಲ್ಲ ಉತ್ತರದ ದಿಕ್ಕಿನಲ್ಲಿ, ನಾರ್ತ್ ಈಸ್ಟಲ್ಲಾಗಲಿ ಮನೆಯಲ್ಲಿ ಎಲ್ಲ ದೀಪ ಆರಿಸಿ ಮಲಗೋಕ್ ಮೊದಲು ಒಂದು ದೀಪ ಹಚ್ಬಿಟ್ಟು ಮಲಗ್ಕೊಳ್ಳಿ. ಅಖಂಡ ದೀಪದ ತರ ಒಂದು ಎಣ್ಣೆ ಬತ್ತಿ ದೀಪ ಹಾಕಿಬಿಟ್ಟು, ಎಣ್ಣೆ ಹಾಕ್ಬಿಟ್ಟು ದೀಪ ಹಚ್ಚಿಬಿಟ್ಟು, ಒಂದು ಅಗ್ನಿಮೂಲೆ ಆಯ್ತು, ಈಸ್ಟ್ ಸೌತ್ ಕಾರ್ನರ್, ಇಲ್ಲವೇ ನೈಋತ್ಯ ಮೂಲೆ, ವೆಸ್ಟ್ ಸೌತ್ ಕಾರ್ನರ್, ಇಲ್ಲವೇ ನಾರ್ತ್ ಈಸ್ಟ್ ಕಾರ್ನರ್, ಯಾವ ಮೂಲೆ ಆದರೂ ಸರಿ, ವಾಯುವ್ಯ ಮೂಲೆ ಆದರೂ ಸರಿ, ಒಂದು ದೀಪವನ್ನ ಹಚ್ಚಿಬಿಟ್ಟು ಭಗವಂತನನ್ನ ನೆನೆಸ್ಕೊಂಡು ದಾರಿ ತೋರಿಸುವಂತ ಮಲ್ಕೊಳ್ಳಿ. ಒಂದು ಪುಟ್ಟ ದೀಪ, ಇಷ್ಟು ದೊಡ್ಡ ದೀಪ ಅಲ್ಲ, ಒಂದು ಪುಟ್ಟ ದೀಪ, ಮಣ್ಣಿನ ದೀಪ ಆದ್ರೂ ಸರಿ, ದೀಪ ಹಚ್ಬಿಟ್ಟು ಜಪ ಮಾಡ್ಕೊಂಡು ದಾರಿ ತೋರಿಸಿ ಅಂತ. ಬೆಳಿಗ್ಗೆ ಆ ದೀಪವನ್ನ ನೋಡಿ, ಮುಖ್ಯವಾಗಿ ಬೆಳ್ಳಿ ದೀಪವು ಪಂಚಲೋಹದ ದೀಪವಾಗಿದ್ರೆ ಸುಟ್ಟು ಕರಕಲಾಗಿರೋದು, ಕಪ್ಪಗಾಗಿರೋದು ಏನಾದರೂ ನಡೆದಿದ್ದರೆ, ಇಲ್ಲ ಹಚ್ಚಿರುವ ದೀಪ ಆರಿ ಹೋಗಿದ್ದರೆ, ನಮ್ಮ ಮನೆ ದೇವರನ್ನು ನೆನೆಸ್ಕೊಂಡು ದೀಪ ಹಚ್ಚಿ ಮಕ್ಕಳೇ. ಆ ಮನೆಗೊಂದು ಆಪತ್ತು ಉಂಟು, ಎರಗಲುಂಟು, ನಿಶ್ಚಿತಮ ಆಲ್ರೆಡಿ ಎರಗಿರಬೇಕು. ಆಲ್ರೆಡಿ ಪ್ಲಾನ್ ನಡೆದು ಬಿಟ್ಟಿದೆ, ಇನ್ನು ಆಕ್ಷನ್ ಅಷ್ಟೇ ನಡಿಬೇಕು. ತೋರಿಸುತ್ತೆ ಪ್ರಕೃತಿ ಮಕ್ಕಳೇ. ನಾವು ಪ್ರಕೃತಿಯ ಜೊತೆಗೆ ಎಷ್ಟು ಜೊತೆಲಿರ್ತೇವೋ ಅದು ಮಾತನಾಡುತ್ತದೆ, ಅದಕ್ಕೆ ಗೊತ್ತಾಗುತ್ತದೆ, ಅದು ಮಾತನಾಡುತ್ತದೆ. ಅದು ಹೇಳುತ್ತೆ, ಕೇಳೋ ಸ್ಥಿತಿ ಗತಿಯಲ್ಲಿ ನಾವು ಇರುವುದಿಲ್ಲ. ವೃಶ್ಚಿಕಂ ಇದನ್ನು ಮಾಡಿ, ವೃಶ್ಚಿಕ ರಾಶಿ ಇದನ್ನು ಮಾಡಿ. ಇಲ್ಲ, ಒಂದು ಬೂದುಗುಂಬಳಗಾಯಿ ತಂದು ಇವತ್ತು ಸಂಧ್ಯಾ ಕಾಲಕ್ಕೆ ಪ್ರಾರ್ಥನೆ ಮಾಡಿಬಿಟ್ಟು ಕಟ್ಟಿ, ಮನೆ ಬಾಗಿಲಿಗೆ ಕಟ್ಟಿ, 9 ದಿನ 18 ದಿನ ಕಪ್ಪಗಾಗಿ ಕೊಳತೇನಾದ್ರೂ ಬಿತ್ತು, ನೆನ್ಪಿಟ್ಕೊಳ್ಳಿ, ಅಲ್ಲೊಂದು ಮಾರಿ ಪ್ರವೇಶ ಅಂತ, ಮನೆಯಲ್ಲೊಂದು ಪೂಜೆ, ದಿಗ್ಬಂಧನ ಸಂಕಲ್ಪಗಳಾಗಬೇಕು. ಹನುಮೋಪಾಸನ ಮಾಡಿ, ರಾಮರ ಆಲಯಕ್ಕೆ ಹೋಗಿ ಒಂದು ಸಣ್ಣದಾಗಿ ಪೂಜೆ ಪ್ರಾರ್ಥನೆ, ರಾಮಯ್ಯ ನೀನೇ ಕಾಪಾಡು. ಯಾಕೆ ಹೇಳಿ ರಾಮನ ಪ್ರಾರ್ಥನೆ ಮಾಡಬೇಕು? ಯಾರಿಗೂ ಗೊತ್ತಿಲ್ಲ. ನಾನು ರಾಮರಾಲಯ ನನ್ನ ದಾಶರಥಿ ಅಂತ ಹೇಳ್ತಿರ್ತಾನೆ. ಯಾವ ದೇವರು, ಯಾಕಂದ್ರೆ ಪರಶುರಾಮರನ್ನು ನಾವು ಪ್ರಾರ್ಥನೆ ಮಾಡೋಲ್ಲ, ರಾಮರನ್ನ ಪ್ರಾರ್ಥನೆ ಮಾಡ್ತೇವೆ.
ಯಾವ ದೇವರು ಧನಸ್ಸನ್ನು ಇಟ್ಕೊಂಡು ನಿಂತಿರೋಲ್ಲ. ಸದಾ ಪೂಜನೀಯ ನನ್ನ ರಾಮ. ಧನಸ್ಸು ಅಂದ್ರೆ ಕ್ಷಣ ಮಾತ್ರದಲ್ಲಿ ಬರುತ್ತಾನೆ ನನ್ನ ರಾಮ ಅನ್ನತಕ್ಕಂಥದ್ದು. ರಾಮೋಪಾಸನೆ ಮಾಡತಕ್ಕಂಥದ್ದು ಮಾಡಿ ಸಮಾಧಾನ ಆಗುತ್ತೆ. ಸದಾ ನಿತ್ಯ ರಾಮರು ಒಂದು ವಿಗ್ರಹ ಇಟ್ಟು ತುಳಸಿ ಮನೆಯಲ್ಲೇ ನಿಮ್ಮ ಮನೆ ದೇವರಿಗೆ ಹೇಳ್ಕೊಂಡೆ, ಸೀತಾರಾಮರಿಲ್ಲ ಪರವಾಗಿಲ್ಲ, ನಿಮ್ಮ ಮನೆ ದೇವರಿಗೆ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ಜಯಂ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮೇ ವರಾನನೆ, ಈ ರೀತಿ ಹೇಳ್ಕೊಂಡು ಜಪ ಮಾಡಿಕೊಂಡು ತಕ್ಕಂಥದ್ದು ಮಾಡ್ಕೊಳ್ಳಿ. ರಾಮರೇ ನಿಮ್ಮ ಮನೆಗೆ ದಿಗ್ಬಂಧನವಾಗಿ ನಿಂತಾರೆ. ಅಲ್ಲೊಂದು ತುಳಸಿ ಕಟ್ಟೆ ಇಡಲೇಬೇಕು, ಅಲ್ಲೊಂದು ತುಳಸಿ ದೀಪ. ಗೊತ್ತಾಗುತ್ತೆ. ಇಷ್ಟನ್ನು ಮಾಡ್ಕೊಳ್ಳಿ. ಇನ್ನು ಧನುಸು ರಾಶಿ ಭಾಗ್ಯಸ್ಥಾನದಲ್ಲಿ ಕುಳಿತು ವ್ಯಯಭಾವಂ, ನಿಮ್ಮ ಧೈರ್ಯಭಾವಂ ಸುಖಭಾವಂ ನೋಡ್ತಿರೋದ್ರಿಂದ ಮನೆಯ ಹಿರಿಯರ ಕಡೆ ನೋಡ್ಕೊಳ್ಳಿ ಮಕ್ಕಳು. ಮನೆಯ ಹಿರಿಯರ ಕಡೆ ದೂರಕ್ಕಂತೂ ಹೋಗ್ಲೇಬೇಡಿ. ದೂರದ್ದು ಗೊತ್ತಿಲ್ಲದ್ದು ಜನಕೂಟಂ, ಜನಗಳು ಕ್ರೌಡ್ ಇರೋ ಪ್ಲೇಸ್ಗೆ ಹೋಗ್ಬೇಡಿ. ಅಲ್ಲಿ ಯಾವುದೋ ಫಂಕ್ಷನ್ ಅಂತೆ, ಅಲ್ಲೇನೋ ಕುಣಿತ ಅಂತೆ, ಅಲ್ಲೇನೋ ಇದಂತೆ, ಈ ಥರದ್ದು ನಡೀತಲ್ಲ ಮೊನ್ನೆ, ಆ ಥರದ್ದು ಸಭೆ ಸಮಾರಂಭಗಳಿಗೆ ಹೋಗ್ಲೇಬೇಡಿ. ದೂರದಲ್ಲೊಂದು ಕಂಟಕವಿದೆ, ಇದಿದೆ, ಜಾಗ್ರತೆ. ಮಿನಿಮಮ್ ಸೊಂಟ ಮಂಡಿಗಾದ್ರೂ ಪೆಟ್ಟು ಕೊಟ್ಟು ಬಿಡ್ತಾನೆ. ಎಚ್ಚರಿಕೆ. ತಂದೆಯ ಆರೋಗ್ಯ, ತಂದೆ ಸಮಾನರಾದವರ ಆರೋಗ್ಯದ ಕಡೆ ನೋಡ್ಕೊಳ್ಳಿ. ಭಾಗ್ಯಧ್ವಂಸಂ, ಅದೃಷ್ಟದಿಂದ ಬಂದು ಜಾಗದಲ್ಲಿ ಕುಳಿತಿದ್ದೀರಿ, ಯೋಗ್ಯತೆಯಿಂದಲ್ಲ ಯೋಗದಿಂದ. ಏನೋ ದುಡ್ಡು ಕೊಟ್ಟೋ ಮೋಸ ಮಾಡಿಯೋ ಬೇರೆಯವ್ರ ರೆಕಮೆಂಡೇಶನ್ ಇಂದ ಧ್ವಂಸವೇ ನಿಮ್ಮ ಸ್ಥಾನ. ಸುಳ್ಳು ಹೇಳ್ಕೊಂಡು ಮೋಸ ಮಾಡಿಕೊಂಡು ಯಾರ್ದೋ ಸ್ಥಾನ ಕಿತ್ಕೊಂಡು ಅನ್ಯಾಯ ಮಾಡಿ ಗಳಿಸಿದ್ರಿ ಅಂದ್ರೆ ಎಲ್ಲ ನಿಮ್ಮ ತಲೆ ಮೇಲೆ ಸುರ್ಸಾಕೋತೀರಿ. ಖಂಡಿತ ಇದು ಧನುಸು ರಾಶಿಯವರ ಮನೆಯಲ್ಲಿ ನಡೆದಿರುತ್ತೆ. ಪುತ್ರದೋಷಂ ಪಿತೃದೋಷಂ ಆಗಿ ನಿಂತು ಬಿಡುತ್ತೆ. ಒಂದ ಹಿರಿಯರಿಗೂ ನೋವು, ಇಲ್ಲ ನಿಮ್ಮ ಮಕ್ಕಳಿಗೆ ನೋವು ಉಂಟು. ಎಚ್ಚರಿಕೆ. ಶಿವಾಲಯಂ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾ. ಶಿವಾಲಯಕ್ಕೆ ಹೋಗಿ ಈ 48 ದಿನವೂ, ಈ 50 ದಿನವೂ 48 ಅಂತಿದ್ದಾನೆ, ತಪ್ಪದೆ ಒಂದು ಎಳನೀರು ಶಿವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಅಭಿಷೇಕ ಕೊಡ್ತಕ್ಕಂಥದ್ದು. ಯಾರೋ ಬಡವ್ರಿಗಾದ್ರೂ ಕೊಡ್ತಕ್ಕಂಥದ್ದು. ಒಂದು ಅರ್ಧ ಲೀಟರ್ ಹಾಲಾದ್ರೂ, 1/4 ಲೀಟರ್ ಹಾಲಾದ್ರೂ ಶಿವನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ಯಾರಾದ್ರೂ ಬಡ ಮಕ್ಕಳಿಗೋ ಬಡವರಿಗೋ ವಯಸ್ಸಾದವರಿಗೋ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ಧನಸ್ಸು ಸಮಾಧಾನಂ. ಇನ್ನು ವಿಶೇಷವಾಗಿ ಮಕರ ರಾಶಿ ಅಷ್ಟಮದಲ್ಲಿ ಕುಳಿತಿರತಕ್ಕಂಥ ಒಂದು ಕುಜಕೇತು ಸ್ತಂಭನ. ಜಾಗ್ರತೆ. ನಿಮ್ಮ ಧನಸ್ಥಾನ, ನಿಮ್ಮ ಧೈರ್ಯ ಸ್ಥಾನ ನೋಡ್ತಿದ್ದಾನೆ. ಎಳ್ಕೊಂಡು ನಿಮ್ಮ ಅಣ್ಣನ ಮನೆಯನ್ನ, ಲಾಭದ ಮನೆಯನ್ನು ಕೂಡ, ಲಾಭಾಧಿಪತಿಯ ಅಷ್ಟಮ. ದೊಡ್ಡ ಕೆಲ್ಸಗಳಿಗೆ ಹೋಗ್ಬೇಡಿ. ದೊಡ್ಡ ಕೆಲ್ಸಗಳು ಕೆಲವರನ್ನ ಆಕರ್ಷಿಸುತ್ತೆ. ಸರ್ ಅದ್ರಲ್ಲಿ ಬರುತ್ತಂತೆ, ಸರ್ ಇದ್ರಲ್ಲಿ ಬರುತ್ತಂತೆ, ಸರ್ ಅದಂತೆ, ಸರ್ ಇದಂತೆ. ದಯಮಾಡಿ ಎಚ್ಚರಿಕೆ. ಮಕರ ರಾಶಿ ಭೂಮಿ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಂಥದ್ದು ಏನಾದರೂ ಇದ್ರೆ ಉಲ್ಟಾ ಪಲ್ಟಾ. ಜಾಗ್ರತೆ. ಆರೋಗ್ಯದ ಕಡೆ ಅಂತೂ ತುಂಬಾ ಎಚ್ಚರಿಕೆ ಎಂದಿರಿ. ಆರೋಗ್ಯಂ ಭಾಸ್ಕರಂ. ನಿತ್ಯ ಸೂರ್ಯನಿಗೆ ನಮಸ್ಕಾರ ಮಾಡಿ. ಭಾಸ್ಕರನ ಮನೆಯಲ್ಲೇ ಕುಳಿತಿರೋದು. ನಿತ್ಯ ಸಂಗಾತಿ ಹತ್ರ ಮಧುರವಾಗಿರಿ, ಅಣ್ಣನ ಹತ್ರ ಮಧುರವಾಗಿರಿ, ಅತ್ತಿಗೆ ಹತ್ರ ಮಧುರವಾಗಿರಿ, ಸೋದರಿ ಹತ್ರ ಮಧುರವಾಗಿರಿ. ಒಡ ಹುಟ್ಟಿದವ್ರ ಹತ್ರ ಅಂತೂ ತಲೆ ಬಗ್ಗಿಸಿ ನಿಂತ್ಕೋಬೇಡಿ. ಆಯ್ತಪ್ಪ ಅಂತ ಅವನೇ ಉಲ್ಟಾ ಆಗ್ಬೋದು, ಅವನೇ ವಿಚಿತ್ರವಾಗಿ ಆಡ್ಬೋದು, ಅವ್ರ ಹತ್ರ ಕಿರಿಕಿರಿ ಬರ್ಬೋದು. ಎಚ್ಚರಿಕೆ. ದೂರ ಪ್ರಯಾಣ ಅಂತೂ ನಾನು ಒಪ್ಪೋದೇ ಇಲ್ಲ. ಮಕರ ರಾಶಿಯವ್ರಿಗೂ ಕೂಡ ಖಂಡಿತ ಕೆಲವೊಂದು ಅನಾರೋಗ್ಯ ಪ್ರಸಂಗಗಳು, ದುರಂತ ಪ್ರಸಂಗಗಳು ಮನೆಯಲ್ಲಿ ನಡೆದಿರ್ತಕ್ಕಂಥದ್ದಾಗಿರುತ್ತೆ. 15 ದಿನ 21 ದಿನದಲ್ಲೇ ಸೂಚಿಸಿರ್ತಾನೆ. ಪಿಶಾಚ ಬಾಧೆಯ ಈ ಒಂದು ಕುಜ ಕನ್ಫರ್ಮ್. ಒಳ್ಳೆಯವ್ರು ಕೆಟ್ಟವ್ರಾಗ್ಬಿಟ್ಟಿರೋದು, ಆತ್ಮೀಯರು ಕೆಟ್ಟವ್ರಾಗ್ಬಿಟ್ಟಿರೋದು, ದೂರ ಹೋಗಿರೋದು, ಇಲ್ಲ ದುರಂತ ಸಾವಾಗಿರೋದು, ಹಿರಿಯರ ಸಾವಾಗಿರೋದು, ಗೊತ್ತಿರೋರು ತುಂಬಾ ಆತ್ಮೀಯರ ಸಾವಾಗಿರೋದು, ಈ ಥರದ್ದೊಂದು ನೋವಾಗಿರುತ್ತೆ. ವೆರಿ ಕೇರ್ಫುಲ್. ಸೊ ನಿಮ್ಮ ಆರೋಗ್ಯ ಕಂಪಲ್ಸರಿ. ಹನುಮರಿಗೆ ಒಂದು ಬಟ್ಟಲು ಎಳ್ಳೆಣ್ಣೆ, ಅದರಲ್ಲಿ ಒಂದು 8 ನಾಣ್ಯ ಸೇರಿಸಿ ಒಂದು ಸ್ವಲ್ಪ ತುಳಸಿ ಹಾಕಿ ಕೊಡ್ತಾ ಬರ್ತಕ್ಕಂಥದ್ದು ಮಾಡಿ. ನರಸಿಂಹರಿದ್ರೆ ಅಂತೂ ಹೋಗ್ತಲೇ ಇರಿ.
ಪುಣ್ಯಕ್ಷೇತ್ರಗಳಿಗೆ, ತೀರ್ಥಕ್ಷೇತ್ರಗಳಿಗೆ ಕುಟುಂಬ ಸಮೇತ, ಮುಖ್ಯವಾಗಿ ದಂಪತಿ ಸಮೇತರಾಗಿ ಹೋಗಿ ಬರತಕ್ಕಂಥದ್ದು ಮಾಡಿ. ಗರ್ಭಿಣಿ ಸ್ತ್ರೀಯರು ತುಂಬಾ ಎಚ್ಚರಿಕೆಯಿಂದ ಇರಿ. ಒಡ ಹುಟ್ಟಿದವರ ತುಂಬಾ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಪ್ರಾಪರ್ಟಿನಲ್ಲಿ ಈಗ ಏನು ಮಾಡ್ಲಿಕ್ಕೆ ಹೋಗ್ಬೇಡಿ, ಪ್ರಾಪರ್ಟಿ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಮನೆ ಕಟ್ತೀನಿ, ಜಾಗ ತಗೋತೀನಿ, ಸುಮ್ಮನೆ ಈ 50 ದಿನ ಕಿಟಿಪಿಟಿ ಉಂಟು. 28ನೇ ತಾರೀಕು ಮೇಲೆ ಕೈ ಹಾಕಿ ಜಾಕ್ಪಾಟ್ ಹೊಡಿತೀರಾ, ಲಾಭೇ ಭಾಗ್ಯಸ್ಥ ನಮ್ಗೆ ಬಂದ್ಬಿಡ್ತಾನೆ. ಖಂಡಿತ ಗೆಲುವು ನಿಮ್ಮದಾಗುತ್ತೆ. ಆಗ ನೋಡೋಣ. ಈಗ ಬೇಡ. 50 ದಿನ, ಅದರಲ್ಲೂ ಕೃಷಿಕರಾಗಿದ್ರೆ ಅಂತೂ ಸಿಕ್ಕಾಬಟ್ಟೆ ನಷ್ಟಗಳುಂಟು. ಟ್ರಾವೆಲ್ಸು, ಟೂರ್ಸು, ವೆಹಿಕಲ್ಸು, ಟ್ರಾನ್ಸ್ಪೋರ್ಟು, ಗೋಡೌನ್ಸು, ಸೆಕ್ಯೂರಿಟಿ ಏಜೆನ್ಸೀಸ್, ಮಿಲಿಟರಿ, ಪೊಲೀಸು, ರಕ್ಷಣಾ ಇಲಾಖೆ, ಡಿಟೆಕ್ಟಿವ್ಸು, ಕೃಷಿಕರು, ರೈತರು, ಡ್ರೈವರ್ಸುಗಳು, ಸೆಕ್ಯೂರಿಟಿ ಏಜೆನ್ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ವಾಚ್ಮನ್ಗಳಲ್ಲಿ ಕೆಲಸ ಮಾಡ್ತಿದ್ದೀರಾ, ಕನ್ಸ್ಟ್ರಕ್ಷನ್ ಲೈನಲ್ಲಿ ಕೆಲಸ ಮಾಡ್ತಿದ್ದೀರಾ, ಎತ್ತರದ ಬಿಲ್ಡಿಂಗ್ ಹತ್ತು ಬಿಟ್ಟು ಪ್ಲಂಬಿಂಗ್ ಹಾಕೋದು, ಎಲೆಕ್ಟ್ರಿಕಲ್ ಕೆಲಸ ಹಾಕೋವಾಗ ತುಂಬಾ ಹುಷಾರಪ್ಪ ಮಕ್ಕಳೇ. ಇದಾವೆ ಅಲ್ಲಲ್ಲಿ ಏನೋ ಒಂದು ದುರಂತಗಳನ್ನ ತೋರಿಸಿದ ಮಕರಂ. ಮೈಯೆಲ್ಲಾ ಎಚ್ಚರಿಕೆಯಿಂದಿರಿ. ನಿಮ್ಮ ನಂಬ್ಕೊಂಡಿದ್ದಾರಪ್ಪ, ಮನೆಯವರಿದ್ದಾರಪ್ಪ, ಮಕ್ಕಳಿದ್ದಾರಪ್ಪ, ಕುಟುಂಬದವರಿದ್ದಾರಪ್ಪ. ಜಾಗ್ರತೆ ಮಕರಂ, ಜಾಗ್ರತೆ. ನದಿ ತೀರ, ನದಿಲಿ ಇಳಿತೇನೆ, ಸಮುದ್ರಕ್ಕೆ ಹೋಗ್ತೇನೆ, ಬೋಟಲ್ಲಿ ಕೂತ್ಕೋತೇನೆ, ಏನೇನೋ ಮಾಡೋಕ್ಕೆಲ್ಲ ಹೋಗ್ಬೇಡಿ. ನೀವು ಹಂಗೆ ಸ್ವಲ್ಪ 8 ಗುಂಡಿಗೆ ಇರೋರು ನೀವು. ಕುಜನ ಭಾವ ಅವನು ಬೇರೆ ಅಲ್ಲೇ 8ನೇ ಮನೇಲಿ ಕೂತಿದ್ದಾನೆ. 16 ಗುಂಡಿಗೆ ಆಗ್ಬಿಡ್ತೀರಿ. ಮಾಡಬೇಡ, ಮಾಡೋಣ ಬಿಡು ಅನ್ನತಕ್ಕಂಥದ್ದು. ತತ್ಕಾಲಂ ತಟಸ್ಥಂ. ಕುಂಭರಾಶಿ. ಕುಂಭರಾಶಿ ನಿಮ್ಮ 3ನೇ ಮನೆಯವನು, ಒಡ ಹುಟ್ಟಿದವನು. ನಿಮ್ಮನ್ನೇ ನೋಡ್ತಿದ್ದಾನೆ. ನಿಮ್ಮನೆಯಲ್ಲೇ ರಾಹು. ಅದೃಷ್ಟಕ್ಕೆ ಗುರು ಸಹಾರದಲ್ಲಿದ್ದು ಗುರುವು ನಿಮ್ಮನ್ನು ನೋಡ್ತಿದ್ದಾನೆ. ಗ್ರೇಟೆಸ್ಟ್ ಎಸ್ಕೇಪ್. ಆದರೂ ಕುಜ ಕೇತು ಪೂರ್ಣ ಪಿಶಾಚ ಬಾಧ ನಿಮಗೂ ಉಂಟು. ತಪ್ಪಾದ ವ್ಯಕ್ತಿಗಳು, ತಪ್ಪಾದ ಆಲೋಚನೆಗಳು, ತಪ್ಪಾದ ಚಿಂತನೆಗಳು, ತಪ್ಪಾದ ವ್ಯವಹಾರಗಳು, ಅಡ್ಡದಾರಿ ಸಂಪಾದನೆ, ಅಡ್ಡದಾರಿ ಆಲೋಚನೆ, ಈ ರೀತಿದೇನಾದ್ರೂ ಮಾಡಿದ್ರಿ ಅಂದ್ರೆ ಜೈಲು ವಾಸಂ ನಿಶ್ಚಿತಂ. ಮೋಸ ಮಾಡಿ ದುಡ್ಡು ಕೂಡಿಟ್ಟಿದ್ದೀರಿ, ಅನ್ಯಾಯ ಮಾಡಿ ದುಡ್ಡು ಕೂಡಿಟ್ಟಿದ್ದೀರಿ, ಯಾರ್ದು ಹೊಟ್ಟೆ ಬಗ್ದು ಜೀವನ ಕಸ್ತು, ಖಂಡಿತ ಹೊಟ್ಟೆಗೆ ಇಡ್ತಾನೆ ನಿಮಗೆ, ಇಲ್ಲ ನೆತ್ತಿಗೆ ಇಡ್ತಾನೆ. ಜಾಗ್ರತೆ. ಏನೋ ಒಂದು ರುದ್ರ ಪಾರಾಯಣ, ರುದ್ರ ನಮಕಂ, ರುದ್ರ ಚಮಕಂ ನಿತ್ಯ ಕೇಳಿ. ರುದ್ರ ನಮಕಂ, ರುದ್ರ ಚಮಕಂ ಕುಂಭರಾಶಿಯವರು ಕೇಳಬೇಕು. ನೀವು ರುದ್ರಾಂಶದಲ್ಲೇ ಹುಟ್ಟಿರೋದು ಅಂತ ಒಂದು ನಿಮಗೆ ರಾಹು, ಕುಜ, ಕೇತು, ಸೂರ್ಯ ತಂಬೀಭೂತರಾಗಿ ನೋಡ್ತಿರೋದ್ರಿಂದ ತುಂಬಾ ಹುಷಾರಾಗಿರ್ಬೇಕಪ್ಪ. ಸರ್ಕಾರಿ ಮಟ್ಟದ ಕೆಲಸ ಕಾರ್ಯ ವ್ಯವಸ್ಥೆಗಳಿದ್ರೆ ವಿಳಂಬ, ತಗಾದೆ, ಕಿರಿಕಿರಿ ಆಗೋದು, ಓಡಾಟ, ಬರೋದು ಬರ್ತಿಲ್ಲ, ಕೊಡೋದು ಕೊಡ್ತಿಲ್ಲ, ನಿಲ್ಲೋದು ನಿಲ್ತಿಲ್ಲ, ಈ ರೀತಿಯ ಭಾವಗಳಲ್ಲಿ ಸಿಕ್ಕಾಬಟ್ಟೆ ಒದ್ದಾಡಿಸ್ತಕ್ಕಂಥದ್ದಾಗುತ್ತೆ. ವೆರಿ 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 ಕೇರ್ಫುಲ್ ಕುಂಭರಾಶಿ. ದೊಡ್ಡ ಇದಕ್ಕೆ ನುಗ್ಗಬೇಡಿ. ಒಂದೊಂದೇ ಹೆಜ್ಜೆ ಹೋಗಿ. ಏನೋ ಒಂದು ಕುಜಾಕೇತು ಏನು ಗೊತ್ತಾ, ಯಾವುದಕ್ಕೂ ಸೈ. ಸಿಂಹದ ಜೊತೆ ಹೋಗಿ ಗುದ್ದಾಡ್ತೀನಿ ಅಂತ ಬೇಡ. ನಿಮಗೆ ತೊಂದರೆ ಕೊಡೋನು ತಟಸ್ಥ ಆಗಿದ್ದಾನೆ ನಿಜವೇ, ಸೂರ್ಯ ತಟಸ್ಥ ಆಗಿದ್ದಾನೆ ನಿಜವೇ. ಆದರೂ ಶನಿಯನ್ನ ನೋಡ್ತಿದ್ದಾನೆ. ನಿಮ್ಮ ಧನಸ್ಥಾನ, ಕುಟುಂಬ ಸ್ಥಾನ, ವಾಕ್ಸ್ಥಾನ ಪೆಟ್ಟು. ಮುಖ್ಯವಾಗಿ ವೈದಿಕವಾಗಿ ಏನಾದ್ರೂ ನೀವಿದ್ರೆ ನಿಮ್ಮನ್ನು ತಡೆಯೋರಿರಲ್ಲ. ಯಾರಾದ್ರೂ ಸರಿ, ಈ 12 ರಾಶಿಗಳಲ್ಲಿ ಧರ್ಮಬದ್ಧ ವೈದಿಕ ಜೀವನ ಗುರುಗಳಾಗಿದ್ದೀರಿ. ಯಜ್ಞ, ಯಾಗ, ಪೂಜೆ, ಹೋಮ, ಹವನ ಈ ರೀತಿಯಲ್ಲಿ ತೊಡಗಿಸ್ಕೊಂಡಿದ್ದೀರಾ. ದೇವಿ ಆರಾಧನೆ, ಗಣೇಶರ ಆರಾಧನೆ, ಸುಬ್ರಹ್ಮಣ್ಯರ ಆರಾಧನೆ, ನಿತ್ಯಾಗ್ನಿಹೋತ್ರರು, ನಿತ್ಯ ದೇವಿ ಹತ್ರ ಕುಳಿತುಕೊಂಡಿರೋರು, ದೇವಿ ಪೂಜೆ ಮಾಡ್ತಿರೋರು, ದೇವಿಯ ಸಂಕಲ್ಪವೇ ಎಲ್ಲ ನಡೆಸ್ತಿರೋದು ಅಂತ ನಂಬಿಕೆಯಿಂದ ಇದ್ದು ದೇವಿ ಮೇಲೆ ಭಾರ ಹಾಕಿ ಹೋಗ್ತಿರೋರನ್ನ ಯಾರನ್ನೂ ಏನೂ ಮಾಡೋಲ್ಲ. ಅಷ್ಟು ಶಕ್ತಿ ಬರುತ್ತೆ. ಅಷ್ಟು ದೇವತೆಗಳ ಅಷ್ಟೂ ಶಕ್ತಿ ಹೇಗೆ ನವರಾತ್ರಿಗಳ ಸಂದರ್ಭದಲ್ಲಿ ಅಮ್ಮನವರಿಗೆ ಕೊಟ್ಟು ಅಮ್ಮ ಹೇಗೆ ಮಹಿಷಾಸುರ ಸಂಹಾರಕ್ಕೆ ಬಂದೋ ಅಂಥದ್ದೊಂದು ಶಕ್ತಿ ಬರುತ್ತೆ. ವೈದಿಕವಾಗಿದ್ರೆ ನೀವೆಷ್ಟು ಧರ್ಮಾತ್ಮರಾಗಿರ್ತೀರೋ ಅಂಥದ್ದೊಂದು ಗೆಲುವುಂಟು. ಎಷ್ಟು ಅಧರ್ಮವಂತರಾಗಿರುತ್ತೀರೋ ಅಷ್ಟು ದೊಡ್ಡ ನೋವುಂಟು. ಖಂಡಿತ ಕುಂಭರಾಶಿಯವರ ಕುಟುಂಬದಲ್ಲೂ ಮನೆಯಲ್ಲೂ ಒಡ ಹುಟ್ಟಿದವರು, ಎತ್ತವರು, ದೊಡ್ಡವರು,
ಭ್ರಾತ್ಮೀದಾರರು, ಆತ್ಮೀಯರ ಕುಟುಂಬದಲ್ಲಿ ಅಲ್ಲೊಂದು ಬಿರುಗಾಳಿಗಳನ್ನ ಆಗಿರ್ತಕ್ಕಂಥದ್ದಾಗಿರುತ್ತೆ. ನೀವು ಕಮೆಂಟ್ ಹಾಕ್ತೀರಿ, ನಾನು ಕಾಯ್ತಿರ್ತೇನೆ ಆಗಿದೆ ಗುರುಗಳೇ ಅಂತ. ಅದರಿಂದ ರುದ್ರ ನಮಕಂ ರುದ್ರ ಚಮಕಂ ಸದಾ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತಾತ್. ಅದರ ಜೊತೆಯಲ್ಲಿ ಆರೋಗ್ಯಕ್ಕೋಸ್ಕರ ವರುಣ ಗಾಯತ್ರಿ ಮಂತ್ರವನ್ನ ಹೇಳ್ತಾನೆ. ಇದನ್ನು ಜಪ ಮಾಡ್ಕೊಳ್ಳಿ. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಓಂ ಜಲಬಿಂಬಾಯ ವಿದ್ಮಹೆ ನೀಲಪುರುಷಾಯ ಧೀಮಹಿ ತನ್ನೋ ವರುಣ ಪ್ರಚೋದಯಾತ್. ಇದನ್ನ ನಿತ್ಯ ಒಂದು 21 ಬಾರಿ, 42 ಬಾರಿ, 48 ಬಾರಿ, ಒಂದು 108 ಬಾರಿ, 180 ಬಾರಿ ಎಲ್ಲರೂ ಜಪ ಮಾಡ್ಕೊಳ್ಳಿ. ಎಲ್ಲಾ ರಾಶಿ, ಕುಂಭರಾಶಿಯವರು ಜಪ ಮಾಡ್ಕೊಳ್ಳಿ. ಆರೋಗ್ಯಂ ಭಾಸ್ಕರಂ, ಸೂರ್ಯ ನಮಸ್ಕಾರಂ, ಹಿರಿಯರ ಆಶೀರ್ವಾದ ತಗೊಳ್ಳಿ, ಹಿರಿಯರ ಜೊತೆ ಸಮಾಧಾನವಾಗಿರಿ, ಪಿತೃ ಕಾರ್ಯಗಳನ್ನ ಮಾಡಿ, ಸ್ವಯಂ ಪಾಕಗಳನ್ನ ದಾನ ಮಾಡಿ. ಸಮಾಧಾನಂ ವಿಜಯಂ. ಇನ್ನು ಮೀನರಾಶಿ, ನಿಮ್ಮ 6ನೇ ಮನೆಯಲ್ಲಿ ನಡೀತಿದೆ ಇದು. ಶತ್ರು ಸ್ತಂಭನಂ, ಏನೋ ಕಟ್ಟಾಕಿತ್ತು, ಬಿಡುಗಡೆ ಆಗುತ್ತೆ, ಬಟ್ ಅಷ್ಟೇ ತಲೆನೋವುಗಳುಂಟು. ನಿಮ್ಮ ಹಿರಿಯರ ಕಡೆ ಗಮನ ಕೊಡಿ. ತಂದೆ ಸಮಾನರಾದಂಥವರ ಆರೋಗ್ಯದಲ್ಲಿ ದಿಢೀರ್ ಏರುಪೇರು. ನಿಮ್ಮ ಗಂಡನ ತಂದೆ ತಾಯಿ, ಇಲ್ಲ ನಿಮ್ಮ ತಂದೆ ತಾಯಿ, ಇಲ್ಲ ನಿಮ್ಮ ದೊಡ್ಡಪ್ಪ ಚಿಕ್ಕಪ್ಪ, ನಿಮ್ಮ ಯಜಮಾನರ ದೊಡ್ಡಪ್ಪ ಚಿಕ್ಕಪ್ಪ. ಈ ರೀತಿ ಜಾಗರೂಕತೆ. ಸಿಕ್ಕಾಬಟ್ಟೆ ಹರ್ನಿಯಾ ಪ್ರಾಬ್ಲಮ್ ಇದೆ, ಅಲ್ಸರ್ ಪ್ರಾಬ್ಲಮ್ ಇದೆ, ಅಪೆಂಡಿಸ್ ಪ್ರಾಬ್ಲಮ್ ಇದೆ, ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ವಿಪರೀತ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇದೆ, ವಿಪರೀತ ಓವರ್ ವೆಯ್ಟ್ ಇರತಕ್ಕಂಥ ಪ್ರಾಬ್ಲಮ್ ಇದೆ. ತುಂಬ ಎಚ್ಚರಿಕೆಯಿಂದ ಆರೋಗ್ಯ ತಪಾಸಣೆ ಮಾಡ್ಕೊಳ್ಳಿ. ಏನ್ ತಿನ್ಬೇಕು, ಏನ್ ತಿನ್ಬಾರ್ದು. ಪ್ರಕೃತಿ ಚಿಕಿತ್ಸಾ ಕೇಂದ್ರ. ಅನಗತ್ಯ ಖರ್ಚುಗಳು, ವಿಪರೀತ ಖರ್ಚುಗಳು. ಮನೆ ಏನಾದ್ರು ಕಟ್ತಿದ್ರಿ ಅಂದ್ರೆ ಭಗವಂತನೇ ಬರ್ಬೇಕು. ನೀವು 30 ಲಕ್ಷ ಅಂದ್ಕೊಂಡಿದ್ದು 60 ಲಕ್ಷ ಡಬಲ್ ಕನ್ಫರ್ಮ್ ಆಗಿ ತಂದಿಡ್ತಾನೆ. ಟೆನ್ಷನ್ಗಳ ಭಾರ ತಂದಿಟ್ಟು ಬಿಡ್ತಾನೆ. ಏನಕ್ಕಪ್ಪ ನನ್ನ ಜಾಗಕ್ಕೆ ಕೈ ಹಾಕ್ತೆ, ಏನಕ್ಕಪ್ಪ ಈ ದೊಡ್ಡ ರಿಸ್ಕ್ ತಗೊಂಡೆ, ಏನಕ್ಕಪ್ಪ ಈ ಭಾರ ತಗೊಂಡೆ, ಏನಕ್ಕಪ್ಪ ನಾನೊಂದು ಈ ವ್ಯವಸ್ಥೆಗೆ ಬಂದೆ, ಇಷ್ಟು ದೊಡ್ಡ ವ್ಯವಹಾರಕ್ಕೆ ಬಂದೆ. ಅವರವ್ರ ಮಟ್ಟಕ್ಕೆ ಮಾಡ್ತಿರೋದು ಎಲ್ಲವೂ ದೊಡ್ಡದೇ. ಆನೆ ಭಾರ ಆನೆಗೆ, ಇರುವೆ ಭಾರ ಇರುವೆಗೆ. ಆ ರೀತಿ ಮೀನರಾಶಿಯವರಿಗೆ ಇರತಕ್ಕಂಥದ್ದು ಇರುತ್ತೆ. ಒಂದು ಭೂಮಿಗೆ ಸಂಬಂಧಪಟ್ಟಂಥದ್ದು, ಒಡಹುಟ್ಟದವ್ರಿಗೆ ಸಂಬಂಧಪಟ್ಟಂಥದ್ದು, ಒಂದು ಜಾಗದ ತಗಾದೆ, ಕೊಂಡ್ಕೊಳ್ಳೋದು, ಮಾರೋದು, ಕಟ್ಟೋದು, ಯಾವುದೋ ಒಂದು ಇಕ್ಕಟ್ಟು ಬಿಕ್ಕಟ್ಟಿನಲ್ಲಿ ಇದ್ದೀರಿ. ತಪ್ಪದೆ ಲಕ್ಷ್ಮೀ ನರಸಿಂಹರು, ಆಹೋಬಿಲ ನರಸಿಂಹ, ನಮ್ಮ ಮೇಲುಕೋಟೆ ನರಸಿಂಹ, ಬಳೆಪೇಟೆ ನರಸಿಂಹ, ದೇವರಾಯನ ದುರ್ಗ ನರಸಿಂಹ, ಈ ರೀತಿ ನರಸಿಂಹ ಕ್ಷೇತ್ರಗಳು ತುಂಬಾ ಇದಾವೆ. ನೋಡಿ ಯಾವುದಾಗುತ್ತೋ ನರಸಿಂಹರ ಉಪಾಸನೆಗೆ ಹೋಗಿ, ನರಸಿಂಹರಿಗೆ ಲಕ್ಷ್ಮಿ ಅಂದ್ರೆ ತುಂಬಾ ಇಷ್ಟ. ಲಕ್ಷ್ಮೀ ಸಹಸ್ರನಾಮ ನಿತ್ಯ ಜಪ, ನಿತ್ಯ ಕೇಳೋದು ಹೇಳೋದು. ಲಕ್ಷ್ಮೀ ಸ್ವರೂಪವಾಗಿರ್ತಕ್ಕಂಥ ಒಂದು 3 ಜನ 5 ಜನ 6 ಜನ ಮುತ್ತೈದೆಯರಿಗೆ ಏನಾದ್ರೂ ಫಲತ್ವಾಂಬೂಲ ಮಡ್ಲಕ್ಕಿ ತುಂಬಿಸ್ಕೊಡೋದು ಮಾಡತಕ್ಕಂಥದ್ದು ಮಾಡಿ. ಎಲ್ಲ ರಾಶಿಯವರು ಮನೆಯಲ್ಲಿ ಆಯ್ತು ಅಂದ್ರೆ ಒಂದು ನರಸಿಂಹ ದಿಗ್ಬಂಧವನ್ನು ಇಲ್ಲ ಸ್ಕಂದ ದಿಗ್ಬಂಧವನ್ನು ತಂದು ಕೆಂಪು ಅಕ್ಷತೆಯ ಬಟ್ಟಲಲ್ಲೋ ಇಲ್ಲ ತಟ್ಟೆಯಲ್ಲಿಟ್ಟು ನಿತ್ಯ ಧೂಪ ದೀಪ ನೈವೇದ್ಯ 48 ದಿನ ಒಂದು ಮಂಡಲ ಪೂಜೆಗಾದ್ರೂ ತಂದಿಟ್ಕೊಳ್ತಕ್ಕಂಥದ್ದು ಮಾಡಿ. ಸುಬ್ರಹ್ಮಣ್ಯ, ಹನುಮ, ನರಸಿಂಹರಾಲಯಕ್ಕೆ ಹೋದಾಗ ಒಂದು ಪುಟ್ಟದಾಗಿ ಒಂದು ರಕ್ಷಾ ಕವಚ, ರಕ್ಷಾಧಾರವನ್ನಾದರೂ ಹಾಕಿ ಕಟ್ಟಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಲ್ಲಿ ಕೊಡ್ತಕ್ಕಂಥ ಸಿಂಧೂರವನ್ನ, ತಿಲಕವನ್ನ ತಗೊಂಡು ನಿತ್ಯ ಹಣೆಗೆ ಎಲ್ಲಾ ರಾಶಿಯವರು ಹಚ್ಕೊಳ್ತಕ್ಕಂಥದ್ದು ಮಾಡಿ. ಸಮಾಧಾನವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.